ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಸಾತೋರ್ಮಜಿಜ್ಞಾಸಾ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸಂಯುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಇಲ್ಲಿ ಯಾವುದಾಗ್ತೈತೀಗ? ನೆನಪಿದೆಯಾ? ಯಾವ ಗ್ರಂಥ ನೆನಪಿದೆಯಾ? ಸರಿ 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 ಆಯಿತು. ಸರಿ 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 ಸರಿ. ನಚ ನಹಿ ಪ್ರಮಾಣ ತರ್ಕಮಾತ್ರೇಣ ಅದಾಯ್ತು. ನಚ ಪರಮಾರ್ಥತೋ ಭೇದಾಭಾವ ವ್ಯಾವಹಾರಿಕಃ ಸೋ ಅಸ್ತಿ ಇತಿ ವಾಚ್ಯಂ ಸದಸದ್ವೈಲಕ್ಷಣ್ಯೇ ಪ್ರಾಮಾಣ್ಯಾಭಾವ ಪ್ರಮಾಣಾಭಾವ. ಅದೇ ತಾನೆ. ನೆಕ್ಸ್ಟ್ ನಚ ಶುಕ್ತೇ ರಜತತ್ವಂ ಸದ್ವಿಲಕ್ಷಣಂ ಅಸದೇವ ರಜತಂ ಪ್ರತ್ಯಭಾತ್ ಇತಿ ಅನುಭವಾತ್. ನಚ ಪ್ರತೀತತ್ವಾತ್ ಅಸತ್ವಾಭಾವಃ ಅಸತಃ ಸತ್ವಪ್ರತೀತಿಃ ಸತಃ ಅಸತ್ವಪ್ರತೀತಿಃ ಇತಿ ಅನ್ಯಥಾ ಪ್ರತೀತೇರೇವ ಭ್ರಾಂತಿತ್ವಾತ್. ಆಗ ಹೇಳಿದ ಒಂದು ದೃಷ್ಟಾಂತ ಇದೆ. ಏನದು? ಶುಕ್ತಿಯಲ್ಲಿ ರಜತ ಕಾಣುತ್ತಲ್ಲ, ಅದು ಏನದು? ಸಸದ್ವಿಲಕ್ಷಣ ಅಂತ ಹೇಳಿದರೆ ಅಲ್ಲ. ಯಾಕೆ? ನಚ ಶುಕ್ತೇ ರಜತತ್ವಂ ಸದ್ವಿಲಕ್ಷಣ. ಸದ್ವಿಲಕ್ಷಣ ಅಂತ ಹೇಳಬಾರ್ದು. ಏನಂತ ಹೇಳಬೇಕು? ಅದನ್ನು ಅಸತ್ ಅಂತಲೇ ಹೇಳಬೇಕೆ ಹೊರತು ಸದ್ವಿಲಕ್ಷಣ ಅಂತಲ್ಲ. ಅವ್ರ ಪ್ರಕಾರ ಸದ್ವಿಲಕ್ಷಣ ಅಂದರೆ ಅಸತ್ತು ಅಂತ ಅರ್ಥ ಅಲ್ಲ, ಅಸದ್ವಿಲಕ್ಷಣ ಸತ್ತು ಅಂತ ಅರ್ಥ ಅಲ್ಲ. ಹಾಗಲ್ಲ, ಯಾರೂ ಅದು ತಿಳ್ಕೊಂಡಿಲ್ಲ. ನಿಮ್ಮ ಇದಷ್ಟೇ ಪರಿಭಾಷೆ ಹೊರತು ಅದು ವಸ್ತುಸ್ಥಿತಿ ಅಲ್ಲ. ಅಸದೇವ ರಜತಂ ಪ್ರತ್ಯಭಾತಿಥಿ ಅನುಭವ. ಆಚಾರ್ಯ ಅನುಭವಕ್ಕೊಂದು ಒಳ್ಳೆಯ ದೃಷ್ಟಾಂತ ಕೊಟ್ಟರು. ಅನುಭವಕ್ಕೆ ನಾವು ತುಂಬ ಅರ್ಥ ಮಾಡ್ಕೊಂಡಿರ್ತೇವೆ, ಸರಿ. ಅದ್ರ ಜೊತೆ ವಿಶೇಷ ಅರ್ಥ ಏನು ಅಂದರೆ, ನೋಡಿದ ಶುಕ್ತಿನ ನೋಡಿದ ರಜತ ಅಂತ ತಿಳ್ಕೊಂಡ. ಆಮೇಲೆ ಗೊತ್ತಾಯ್ತು ಏನಂತ, ರಜತ ಅಲ್ಲ ಶುಕ್ತಿ ಅಂತೇಳಿ. ರಜತ ಇದ್ದಿದ್ದು ಏನು, ರಜತ ಎಂಥದ್ದಿತ್ತು ಅಂತ ಕೇಳಿದರೆ ಇರಲಿಲ್ಲ ಅಂತ ಹೇಳ್ತಾನೆ. ಏನದು? ಅಸದೇವ ರಜತಂ ಪ್ರತ್ಯಭಾತ್. ಅಸದೇವ ರಜತಂ ಪ್ರತ್ಯಭಾತ್. ಕಂಡ ರಜತ ಏನದು ಅಸತ್ ಅಂತ ತಿಳ್ಕೊಂಡೆ ಹೊರತು ಏನಂತ ತಿಳ್ಕೊಳ್ಳಿಲ್ಲ, ಸದ್ವಿಲಕ್ಷಣ ಅಂತ ತಿಳ್ಕೊಳ್ಳಿಲ್ಲ. ಬರೀ ಸದ್ವಿಲಕ್ಷಣ ಅಂತಲೂ ತಿಳ್ಕೊಳ್ಳಿಲ್ಲ. ಯಾರ ಬಾಯಿಲ್ಲ ಮಾತು ಬರೋದೇ ಇಲ್ಲ. ಅನುಭವ ಫ್ರಾಂಕ ಹೇಳುತ್ತೆ. ಯಾರು ಏನಿರುತ್ತೆ ಇರಲಿಲ್ಲ, ಅಲ್ಲಿ ಏನು ಇರಲೇ ಇಲ್ಲ ಅಂತ ಹೇಳ್ತಾನೆ ಹೊರತು ತಪ್ಪು ತಿಳ್ಕೊಂಡೆ ನಾನು ಅಷ್ಟೇ ಹೊರತು ಏನಿರಲಿಲ್ಲ ಅಲ್ಲಿ. ಇಲ್ಯೂಷನ್ ನೋಡಿ ಕಾನ್ಸೆಪ್ಟ್ ಏನು ಅಂತ ಕೇಳಿದರೆ, ಇಲ್ಲದೇ ಇದ್ದಿದ್ದು ಇದ್ದಾಗ ಕಾಣೋದೇ ಅದು. ಸೊ ನಿಜವಾಗ್ಲೂ ಇಲ್ಲದ್ದು ಹೋದರೆ ಅಸತ್ತು ಅಂತ ಅರ್ಥ. ಅದು ಅನುಭವ, ಅದು ಬೇರೆ ಪ್ರಮಾಣ ಬೇಕಿಲ್ಲ. ಅಸದೇವರ ಯುಕ್ತಿಯನ್ನು ಉಪಯೋಗಿಸ್ಬೇಕಾಗಿಲ್ಲ ಅಲ್ಲಿ. ಅವ್ರೇನು ಯುಕ್ತಿಯನ್ನು ಹೇಳೋದು ಶುರು ಮಾಡ್ತಾರೆ. ಯುಕ್ತಿ ಉಪಯೋಗ ಇಲ್ಲ. ಅನುಭವ ಅಂಬೋದು ಹೈಯೆಸ್ಟ್ ಪ್ರತ್ಯಕ್ಷ, ಬರೀ ಪ್ರತ್ಯಕ್ಷ ಅಲ್ಲ, ಅತಿ ದೊಡ್ಡ ಪ್ರತ್ಯಕ್ಷವಾದ್ದರಿಂದ ಆ ಪ್ರತ್ಯಕ್ಷದಿಂದ ಏನಂತ ಗೊತ್ತಾಗಿದೆ, ಅಸದೇವ ರಜತಂ ಪ್ರತ್ಯಭಾತ್. ಬರೀ ಅಸತ್ತಲ್ಲ, ಅಸದೇವ ರಜತಂ ಪ್ರತ್ಯಭಾತ್. ಅಸತ್ತಾದ ರಜತನೇ ಹೊಡಿತು ಅಂತ ಹೇಳಿ ಕಂಡಿದ್ದರಿಂದ ಇತಿ ಅನುಭವಾತ್. ಇದರಿಂದ ಅನುಭವ ಹೇಳಿದ ಮೇಲೆ ಅದು ಸಸದ್ವಿಲಕ್ಷಣ ಅಂತ ಯಾವ ಆಧಾರವೂ ಇಲ್ಲ. ನಚ ಪ್ರತೀತತ್ವಾದ ಸತ್ವಾಭಾವ. ಹಾಗಲ್ರಿ, ಅದು ಕಾಣಿಸ್ತಲ್ಲ, ಪೂರ್ತಿ ಅಸತ್ತಾರ ಕಾಣ್ತಿರಲಿಲ್ಲ. ಕಾಣ್ತು ಅಂದಮೇಲೆ ಏನಲ್ಲ, ಪೂರ್ತಿ ಅಸತ್ತಲ್ಲ ಅಂತ ಹೇಳಿದರೆ ಹಾಗಲ್ಲ. ಆ ರೀತಿ ಇರೋದಕ್ಕೆ ಅಸತ್ತು ಅಂತ ಕರೆಯೋದು ಹೇಳ್ತಾರೆ. ಅಸತಃ ಸತ್ವಪ್ರತೀತಿ ಸತಃ ಅಸತ್ವಪ್ರತೀತಿ ಇತಿ ಅನ್ಯಥಾ ಪ್ರತೀತೇರೇವ ಭ್ರಾಂತಿತ್ವಾತ್. ಭ್ರಾಂತಿ ಡೆಫಿನೇಷನ್ನೇ ಅದು. ಅಸತ್ವ ಅಂತ ಕಂಡಿದ್ದು ಸತ್ತಾಗಿರೋದು, ಸತ್ತು ಅಂತ ಕಂಡು ಅಸತ್ತಾಗಿರುತ್ತೆ. ಅದೇನಾಯ್ತು, ಇಲ್ಲಿ ರಜ್ಜು ಇದೆ, ರಜ್ಜು ಕಾಣಿಸ್ಲಿಲ್ಲ. ಸತ್ತಾಗಿರೋ ರಜ್ಜು ಕಾಣಿಸಲಿಲ್ಲ. ಶುಕ್ತಿ ಇದೆ, ಸತ್ತದು ಕಾಣಿಸ್ಲೇ ಇಲ್ಲ. ಅಸತ್ತಾದ ಕಾಣಿಸ್ತು. ಸತ್ತು ಅಸತ್ತಾಗಿ ಕಾಣಿಸೋದು, ಸತ್ತಾಗಿ ಕಾಣಿಸೋದಕ್ಕೆ ಏನಂತ ಕರೀತಾರೆ? ಭ್ರಾಂತಿ ಅಂತ ಕರೀತಾರೆ. ಆದ್ದರಿಂದ ಅಟ್ಪ್ರತೀತಿ ಒಪ್ಪಿಕೊಳ್ಳೇಬೇಕು.
ಹಿಂದೆ ಹೇಳಿದ್ದಾರೆ ಅಸತ್ಯ ಪ್ರತೀತಿ ಇಲ್ಲ ನಮ್ಮ ಮಾತು ಸರಿಯಲ್ಲ. ಹಾಂ ಹಾಂ ಭ್ರಾಂತಿ ಅಲ್ಲ, ಸ್ವಪ್ನ ಸತ್ಯ. ಅಲ್ಲಿ ಕಂಡಿದ್ದ ಭ್ರಾಂತಿ ಯಾವುದದು? ಫೋಟೋದಲ್ಲಿ ನಮ್ಮಪ್ಪ ಅಂತ ತೋರಿಸ್ತಾ, ಅವ್ರ ಅಪ್ಪನ ಫೋಟೋ ಹೌದು, ಅದೇ ಅವರ ಅಪ್ಪನಲ್ಲ ಅಷ್ಟೇ ಹೊರತು ಅಪ್ಪನ ಫೋಟೋನೇ ಅಲ್ಲ ಅದು. ಅಪ್ಪನ ಫೋಟೋ ಆಗಿ ಪೂರ್ತಿ ಸತ್ಯ ಅದು. ಇಲ್ಲಿ ಹಾಗಲ್ಲ, ರಜತವಾಗಿ ಪೂರ್ತಿ ಸುಳ್ಳು, ರಜತವಾಗಿ ಇಲ್ಲೇ ಇಲ್ಲ. ಅಲ್ಲಿ ಭ್ರಾಂತಿ ಯಾವುದು ಅಂತ ಕೇಳಿದರೆ ಹೊರಗಿದ್ದ ವಸ್ತು ಒಳಗೆ ಕಂಡಾಗ ಕಾಣಿಸ್ತಾರೆ, ಅದೇ ಭ್ರಾಂತಿ ಅಷ್ಟೇ ಹೊರತು ಬೇರೆ ಅಲ್ಲ. ಅಂದರೆ ಇಲ್ಲಿ ಟೋಟಲಿ ರಾಂಗ್ ಇದು, ಅಲ್ಲಿ ಹಾಗಲ್ಲ. ಎಲ್ಲಿದೆ ಅಲ್ಲೂ ತಪ್ಪಿದೆ. ಯಾವ ತಪ್ಪಿದೆ? ಸ್ವಪ್ನ ಬಿದ್ದಿದ್ದು ಸುಳ್ಳಲ್ಲ, ನಮಗೆ ಭ್ರಾಂತಿ ಬಂದಿದ್ದು ಸುಳ್ಳಲ್ಲ, ಇಲ್ಲೂ ಕರೆಕ್ಟೇ. ಭ್ರಾಂತಿ ಬಂದಿದ್ದು ಸತ್ಯನೇ. ಆಮೇಲೆ ಹೇಳಿದೆ ಓ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಅದು ಭ್ರಾಂತಿ ಸತ್ಯ ಅದು. ಆದರೆ ಅಲ್ಲಿ ವಿತ್ತು ತಿಳ್ಕೊಂಡಿದ್ದಷ್ಟೇ ತಪ್ಪು. ಆ ತಪ್ಪು ತಿಳ್ಕೊಂಡು ತಪ್ಪು ಅಂತ ತಿಳ್ಕೊಂಡಲ್ಲ, ಮೊದಲು ತಿಳ್ಕೊಂಡಿದ್ದು ತಪ್ಪು, ಭ್ರಾಂತಿ ಅಂತಾಯಿತು. ಸ್ವಪ್ನದಲ್ಲಿ ಏನಾಗಿದೆ? ಸ್ವಪ್ನ ಕಂಡಿದ್ದು ಭ್ರಾಂತಿ ಅಲ್ಲ. ಸ್ವಪ್ನದಲ್ಲಿ ಏನೇ ಪದಾರ್ಥ ಕಂಡ್ರೂ ಏನಲ್ಲ, ಅದು ಭ್ರಾಂತಿ ಅಲ್ಲ. ಬಟ್ ಏನದು? ಹೊರಗಿನ ವಸ್ತು ಏನಿತ್ತಲ್ಲ ಅದೇ ಅಂತ ತಿಳ್ಕೊಳ್ಬಾರ್ದು. ವೆರಿ ಸಿಂಪಲ್ ಎಕ್ಸಾಂಪಲ್, ಫೋಟೋನೇ ವಸ್ತು ಅಂತ ಫೋಟೋ ಸತ್ಯ, ಫೋಟೋ ಸುಳ್ಳ ಅಲ್ಲ. ಅಲ್ಲಿ ರಜತ ಸುಳ್ಳು, ಫೋಟೋ ಸುಳ್ಳಲ್ಲ, ಆದರೆ ವ್ಯಕ್ತಿನೇ ಅಲ್ಲ. ಅಲ್ಲಿ ಭ್ರಾಂತಿ ಎಷ್ಟು ಬಟ್ಟಿ ಭ್ರಾಂತಿ ಇರೋದಲ್ಲಿ, ಅಲ್ಲೂ ಭ್ರಾಂತಿ ಇದೆ ಇಲ್ಲ ಅಂತೇನಲ್ಲ. ಗೊತ್ತಾಯ್ತಾ? ತೇಷಾಂ ಯದ್ ಬಾಹ್ಯತ್ವ ಜ್ಞಾನಂ ಸ ವಿಪರ್ಯಯ ಏವ. ಹೊರಗಿನ ವಸ್ತು ಒಳಗಿನ ವಸ್ತು ಒಂದೇ ಅಂತ ತಿಳ್ಕೊಂಡು ಅದು ಭ್ರಾಂತಿನೇ ಹೊರತು ವಾಸನಾಮಯವಾದ ವಸ್ತು, ಇಲ್ಲಿ ಫೋಟೋ ರೂಪವಾದ ವಸ್ತು ಸತ್ಯನೇ, ಅಲ್ಲಿ ವಾಸನಾಮಯವಾದ ವಸ್ತು ಸತ್ಯನೇ. ಗೊತ್ತಾಯ್ತಾ? ಸೊ ಇದಕ್ಕದು ಡಿಫರೆನ್ಸ್ ಇದೆ. ಬರೇನು ಎರಡನ್ನು ಈಕ್ವೇಟ್ ಮಾಡಿಬಿಟ್ಟು ಅದೇ ರೀತಿ ಇಲ್ಲಿ ತಂದರು ಮುಂದೆ ಹೇಗೆ ಶುಕ್ತಿರಹಿತ ಸುಳ್ಳು ಸಸದ್ ವಿಲಕ್ಷಣನೋ ಅವ್ರ ಪ್ರಕಾರ, ಒಳಗಿನ ಪ್ರಕಾರ ಸತ್ತತ್ತೆ. ಸ್ವಪ್ನ ಹೇಗೆ ಸುಳ್ಳು ಹಾಗೆ ಜಗತ್ತು ಸುಳ್ಳು, ಅದು ಮೂರು ಹಾಗೆ ಒಂದಕ್ಕೊಂದು ಸೇರಿಸಿಬಿಟ್ರು. ಮೊದಲನೇದಾಗಿ ಶುಕ್ತಿರಹಿತಕ್ಕೂ ಮತ್ತು ಸ್ವಪ್ನಕ್ಕೂ ವ್ಯತ್ಯಾಸ ಇದೆ, ಭ್ರಾಂತಿಗೂ ಸ್ವಪ್ನಕ್ಕೂ ವ್ಯತ್ಯಾಸ ಇದೆ, ಸ್ವಪ್ನಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಅದು ಬಿಟ್ಟು ಮೂರು ಒಂದೇ ರೀತಿ ಹೇಳಿಬಿಟ್ರು, ಹೇಳೋದಕ್ಕೆ ಹೋದರೆ ಅದೇ ತಪ್ಪಾಗಿದೆ. ಎಕ್ಸಾಂಪಲ್ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ರು. ಎಕ್ಸಾಂಪಲಲ್ಲಿ ಎಲ್ಲ ಸತ್ಯ ಇಲ್ಲ, ಅದು ಥಿಯರಿ ನೋಡಿ ಎಕ್ಸಾಂಪಲ್ ಮಾಡಿ ನೋಡಬೇಕು ಕೊಡಬೇಕು ಹೊರತು ಎಕ್ಸಾಂಪಲ್ನಿಂದ ಥಿಯರಿನ ಫ್ರೇಮ್ ಮಾಡ್ಲಿಕ್ಕೆ ಹೋಗಬಾರ್ದು. ತಿಳಿತಾ? ಅದು ವಾಸನಾಮಯವಾಗಿ ಸತ್ಯ, ವಾಸನಾಮಯವಾಗಿ ಸತ್ಯ ಅದು. ಹೌದು ಅಲ್ಲ, ಕ್ರಿಯೇಟ್ ಹೇಗಾಯಿತು ಪ್ರಶ್ನೆ ಬೇರೆ. ಅಲ್ಲಿದೆ ಅಂತ ಕಾಣಿಸ್ತದೆ ಫಸ್ಟು, ಅದೆಲ್ಲ ಇದೆ. ಅದಿಲ್ಲದೆ ಅವ್ರು ಬರ್ತಾನೆ ಇರಲಿಲ್ಲ. ಅದಿಲ್ಲದೆ ಹೋಗಿದ್ದರೆ ಒಳ್ಳೆ ಅಧಿಷ್ಠಾನ ಅಂತಂದರು, ಶಕ್ತಿನೇ ಇಲ್ಲ, ಕಾಣಿಸೋ ಚಾನ್ಸೇ ಇಲ್ಲ. ರಜತ ನೋಡೇ ಇಲ್ಲ ಇವನು, ಆಗಲೂ ಬರೋದಿಲ್ಲ. ರಜತ ನೋಡೇ ಇಲ್ಲ ಅವನು, ಇದೇ ರಜತ ಇವನಿಗೆ ಗೊತ್ತೇ ಇಲ್ಲ, ಅವನು ಭ್ರಾಂತಿ ಬರೋ ಚಾನ್ಸೇ ಇಲ್ಲ. ಸೊ ಮೊದಲು ಏನು ಗೊತ್ತಿರಬೇಕು? ರಜತ ಅಂತ ಒಂದು ಪದಾರ್ಥ ಗೊತ್ತಿರಬೇಕು, ಸದೃಶ್ಯ. ಮತ್ತು ಇಲ್ಲಿ ಪ್ರಧಾನ ಒಂದು ವಸ್ತು ಇರಲೇಬೇಕು. ಇಲ್ಲದೆ ಹೋದ್ರೆ ಏನು ಬರೋದಿಲ್ಲ, ಭ್ರಾಂತಿ ಬರೋದೇ ಇಲ್ಲ. ಸ್ವಪ್ನದಲ್ಲೂ ಹಾಗೇನೆ, ಅಲ್ಲೂ ಕೂಡ ಏನಾಯ್ತು ಅಲ್ಲಿ ನೋಡಿ, ಶುಕ್ತಿ ರಜತದಲ್ಲಿ ರಜತ ಸುಳ್ಳು, ಇಲ್ಲಿ ವಾಸನ ಇದೆ, ವಾಸನ ಮನಸ್ಸಲ್ಲಿದೆ ಹೊರತು ಅಲ್ಲಿಲ್ಲ. ಇಲ್ಲಿ ಹಾಗಲ್ಲ, ಫೋಟೋ ಇದೆ, ಇಲ್ಲದೆ ಫೋಟೋ ಎದುರಿಗೇ ಇದೆ, ಫೋಟೋ ಇದೆ. ಈಗ ಆಧಾರ್ ಕಾರ್ಡ್ ಇದೆ ನಿಮಗೆ, ಅದು ಸುಳ್ಳಲ್ಲ. ಸುಳ್ಳಾಗಿದ್ದರೆ ಇಸತ್ ವ್ಯವಹಾರ ಸುಳ್ಳಾಗಿಬಿಡೋದು, ಅದು ಸತ್ಯನೇ. ಆದರೆ ಅದೇನೋ ಅದೇ ವ್ಯಕ್ತಿ ಅಲ್ಲ, ವ್ಯಕ್ತಿನ ತೋರಿಸುತ್ತಷ್ಟೇ. ಇಲ್ಲಿ ಶುಕ್ತಿರಜತದಲ್ಲಿ ಏನೂ ಇಲ್ಲೇ ಇಲ್ಲ, ಖಂಡಿತ ಪೂರ್ತಿ ಸುಳ್ಳು. ಅಲ್ಲಿ ಪೂರ್ತಿ ಸುಳ್ಳಲ್ಲ, ವಾಸನಮಯವಾಗಿ ಸತ್ಯ ಅದು. ಗೊತ್ತಾಯ್ತಾ? ಆದ್ದರಿಂದನೇ ಅದೆಂಥದ್ದದು? ಸ್ವಪ್ನ ಸತ್ಯ, ಫೋಟೋ ಸತ್ಯ. ಫೋಟೋದಲ್ಲಿ ಕಂಡ ವ್ಯಕ್ತಿ ಇರೋದು ಸತ್ಯ, ಆದರೆ ಯಾವ್ದು ಸುಳ್ಳು? ಆ ಫೋಟೋನೇ ವ್ಯಕ್ತಿ ಅಂತ ತಿಳ್ಕೊಳ್ಳೋದು ಮಾತ್ರ ಸುಳ್ಳು. ಇಷ್ಟೇ. ಇದು ಅರ್ಥ ಮಾಡಿಕೊಂಡ್ರೆ ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಗ. ಇದು ಮೂರು ಒಂದೇ ಗುಂಪಿ ಸೇರಿಸ್ಬಿಟ್ರು, ಅವೆರಡನ್ನು ಒಂದಕ್ಕೆ ಸೇರಿಸಿ ಇದನ್ನು ಅದಕ್ಕೆ ಸೇರಿಸ್ಬಿಟ್ಟು ಒಟ್ಟು ಸುಳ್ಳು ಅಂತ ಹೇಳಿದ್ರೆ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಎಡಿಟ್ ಆಗುತ್ತೆ. ಶಶಿವಿಷಾಣ ಕಾಣಿಸ್ತಿರೋ ತಪ್ಪು. ಯಾಕೆಂತ ಕೇಳಿದರೆ ಅದೇನು ಎಡಿಟ್ ಆಗುತ್ತೆ. ಅದು ಇವತ್ತು ಒಂದು ಲೋಟದೊಳಗೆ ಒಬ್ಬ ಹುಡುಗಿ ಡ್ಯಾನ್ಸ್ ಮಾಡೋ ಚಿತ್ರ ಹಾಕಿರ್ತಾರೆ, ಗೊತ್ತಾಯ್ತಾ? ಇದು ಅದು ಫೋಟೋಗ್ರಫಿ ಟ್ರಿಕ್ ಅದು, ಗೊತ್ತಾಯ್ತು? ಇಷ್ಟೇ ಬಾಟ್ಲೊಳಗೆ ನರ್ತನ ಮಾಡ್ತಿರೋದು ಫೋಟೋ ಇವತ್ತು ಎಡಿಟ್ ಮಾಡ್ತಾರೆ. ಅದಕ್ಕೆ ಇವತ್ತು ಎಷ್ಟು ಕಷ್ಟ ಆಗಿದೆ ಅಂದರೆ ನಿಜವಾದ ಒರಿಜಿನಲ್ ಗುರುತೇ ಸಿಗೋದಿಲ್ಲ, ಅಷ್ಟು ವ್ಯತ್ಯಾಸ ಮಾಡಿಬಿಡ್ತಾ. ಜೆರಾಕ್ಸಲ್ಲಿ ಒಪ್ಪಲ್ಲ ಫೈನಲಿ ಒರಿಜಿನಲ್ ತೋರಿಸ್ತೇ ಹೋದ್ರೆ ಅದು ಬೆಲೆ ಇಲ್ಲ. ಯಾಕೆಂದರೆ ಎಲ್ಲ ಮಾಡಿ ಒರಿಜಿನಲ್ಗಿಂತ ಜೋರ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಅದು ಇದು ಎಡಿಟ್ ಮಾಡೋದು ಕರೀತಾರೆ, ಎಡಿಟಿಂಗ್. ದೇವರು ಎಡಿಟ್ ಮಾಡಿ ತೋರಿಸ್ತಾರೆ ನಮಗೆ, ಗೊತ್ತಾಯ್ತಾ? ಸಿನಿಮಾದಲ್ಲಿ ಹಾಗೆ ಸಿನಿಮಾನ ಎಲ್ಲ ಶೂಟ್ ಮಾಡಿಬಿಡ್ತಾರೆ, ಎಲ್ಲದನ್ನು ತೋರಿಸೋದಿಲ್ಲ, ಶೂಟ್ ಮಾಡಿದ್ದೆಲ್ಲ ಬರೋಲ್ಲ. ಅದರಲ್ಲಿ ಏನು ಮಾಡ್ತಾರೆ, ಅದು ಎಷ್ಟೋ 5-6 ಗಂಟೆ ಮೇಲೆ ಇರುತ್ತೆ, ಕೆಲಸ 16 ಗಂಟೆ ಇರ್ತದೆ.
ಮೂರನೇ ಯೂಸ್ ಮಾಡಬೇಕು, ಅದೆಲ್ಲ ತೆಗೆದುಹಾಕ್ಬಿಡ್ತಾರೆ, ಎಡಿಟ್ ಮಾಡೋದು. ಅದು ನೋಡಿ ಮತ್ತೆ ಏನೋ ಲಿಂಕ್ ತಪ್ಪಾರದು, ಪೂರ್ತಿ ಕಥೆ ಹಾಗೇ ಇರಬೇಕು, ಉಳಿದೆಲ್ಲ ಹೋಗಿಬಿಡ್ಬೇಕು. ಅದು ಸ್ವಪ್ನ ಫಸ್ಟ್ ಸಿನಿಮಾ ಕಾನ್ಸೆಪ್ಟ್ ಬಂದಿದ್ದು ಸ್ವಪ್ನದಿಂದ. ಎಡಿಟರ್ ದೇವರು, ಉಳಿದವ್ರಿಗೆ ಯಾರಿಗೂ ಸ್ಕೋಪ್ ಇಲ್ಲ. ಹರಿವಾಯುಗಳು ಇಬ್ಬರಿಗೆ ಸ್ಕೋಪ್ ಇರೋದು, ಬೇರೆ ಯಾರು ಎಂಟ್ರಾಗಿಲ್ಲ. ಅವ್ರು ಎಡಿಟ್ ಮಾಡಿ ಯಾವ್ದು ಬೇಕೋ ಅಂತ ತೋರಿಸ್ತಾರೆ. ಅದರಲ್ಲಿ ಎಷ್ಟೋ ಬಿದ್ದಿದೆ. ತಮ್ಮ ಸಂಸ್ಕಾರ ಕಂಡಿದ್ದಲ್ಲಿ ದಿವಸಕ್ಕೆ ಎಷ್ಟು ಸಂಸ್ಕಾರ ಬಿದ್ದುಬಿಡ್ತಾರೆ ರಾಶಿ. ಯಾವಾಗ ಯಾವ್ದು ತೋರಿಸ್ಬೇಕು ಅಂತ ಅವ್ರಿಗೆ ಕರೆಕ್ಟ್ ಮಾಡಿ ಅದನ್ನು ತೋರಿಸ್ತಾರೆ. ಶೂಟ್ ಮಾಡೋಕ್ಕಾಗಲ್ಲ ಸರ್, ಲಾಸ್ಟ್ ಸೀನ್ ಫಸ್ಟ್ ಶೂಟ್ ಮಾಡಿಬಿಟ್ಟಿರ್ತಾರೆ. ಸಿನಿಮಾ ಲಾಸ್ಟ್ ಸೀನ್ ಅದು ಫಸ್ಟ್ ಶೂಟ್ ಮಾಡಿ ಆಯ್ತು ಈಗಾಗಲೇ ತೋರಿಸ್ಬೇಕಾದ್ರೆ ಕೊನೇ ತೋರಿಸ್ತಾರೆ. ಅದು ಎಡಿಟರ್ ಕೆಲಸ, ಅದು ಯಾವಾಗ ತೋರಿಸ್ಬೇಕು ಅಂತೇಳಿ ಯಾವುದೋ ಒಂದು ದೃಷ್ಟಿ ಕಾನ್ಸೆಪ್ಟ್ ತೊಗೊಂಡಿರ್ತಾರೆ. ಯಾವುದೋ ಒಂದು ಹಾಡು ಏನೋ ಒಂದು ಹಾಕೋದು, ಮೊದಲು ಸೀನ್ ಆಗಿರ್ಬೇಕು, ಫಸ್ಟ್ ಶಾಟ್ ಆಗಿರಬೇಕಾಗಿಲ್ಲ, ಅರ್ಥ ಆಯ್ತಾ? ಆಮೇಲೆ ಅದು ಜೋಡಿಸ್ಬೇಕಾದ್ರೆ ಸರಿಯಾಗಿ ಜೋಡಿಸ್ತಾರೆ. ಆ ಸರಿಯಾಗಿ ಜೋಡಿಸೋದು ಎಡಿಟರ್ ಕೆಲಸ ಆಗೋ. ದೇವರು ನಮಗೆ ಯಾವ್ದು ತೋರಿಸ್ಬೇಕು ಅಂತ ಗೊತ್ತೇ ಅದು ತೋರಿಸ್ತಾರೆ. ಅದು ನಮ್ಮ ಕೈಲಿಲ್ಲ. ಅದು ಸಿನಿಮಾ ನಾವು ನೋಡ್ಬೋದು, ಅವ್ರು ಚೆನ್ನಾಗಿರ್ತಾರೆ, ಹೀಗಿರಬೇಕಾಗಿತ್ತು ಅನ್ಕೋಬೋದು. ಬಟ್ ನಮ್ಮ ಕೈಲಿ ಯಾವುದೂ ಇಲ್ಲ, ಅದರಲ್ಲಿ ಒಪಿನಿಯನ್ ಕೊಡ್ಬೋದು. ಬಟ್ ದೇವರೆಲ್ಲದನ್ನು ಏನು ಮಾಡ್ತಾನೆ, ತೋರಿಸ್ತಾನೆ. ಅದಕ್ಕೆ ಮಾಯಾ ಮಾತ್ರ ಅಂತ ಏನು ಸುಳ್ಳು ಅಂತ ತಿಳ್ಕೊಂಡ್ಬಿಟ್ರು. ಮಾಯಾ ಅಂದರೆ ವಾಸನ ಅಂತ ಅರ್ಥ. ಪ್ರಕೃತಿಯಲ್ಲಿ ವಾಸನೆ ಎತ್ತಿ, ವಾಸನ ಅಂದರೆ ಇಂಪ್ರೆಷನ್ ಅಷ್ಟೇ ಹೊರತು ಇದಲ್ಲ. ಯಾವುದು ಅಲ್ಲ, ಬರಲಿಕ್ಕೆ ವಾಸನ ಕಾರಣ. ಅಷ್ಟು ವಾಸನ ಇಲ್ಲ, ವಾಸನೆಯಿಂದ ಬಂದಿದೆ. ಅದು ಸದೃಶ್ಯ ಜ್ಞಾಪಕ ಆಯ್ತು ಅಷ್ಟೇ. ಇಲ್ಲಿ ಹಾಗಲ್ಲ, ವಸ್ತು ಇದೆ ಆ್ಯಕ್ಚುಲಿ. ಇದು ಮರಿಬಾರ್ದು ಯಾವಾಗಲೂ. ನಚ ಇಲ್ಲ, ಅದು ಮಾಯ ಅಂದರೆ ಅಲ್ಲ, ಮಾಯ ಆತ ಆ ಶಬ್ದ ಮಾಡ್ತಾರೆ, ಆದರೆ ಆ ಅರ್ಥದಲ್ಲಿ ಉಪಯೋಗಿಸಿಲ್ಲ ಅದು. ಇಲ್ಲೂ ಹಾಗೇನವ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಇಲ್ಲಿ ಕೂಡ ಈ ಮಾಯ ಅಲ್ಲ, ಅದು ನನ್ನ ಮಹಿಮೆ ಅಂತ ಅರ್ಥ. ಅದಕ್ಕೆ ನನ್ನ ಮಹಿಮೆ, ನಾನು ಈ ರೀತಿ ಮಾಡ್ತೇನೆ, ನನ್ನ ಶಕ್ತಿ ಅದು ಅಷ್ಟೇ ಹೊರತು ನಾನು ಇಂದ್ರಜಾಲ ಮಾಡ್ತೇನೆ ಅಂತ ಅರ್ಥ ಅಲ್ಲ. ಅದಕ್ಕೆ ದೇವರು ಇಂದ್ರಜಾಲ ಮಾಡೋದಿಲ್ಲ. ಯಾಕೆ? ಯಾರಿಗೆ ಶಕ್ತಿ ಇಲ್ಲ ನಿಜ ಸೃಷ್ಟಿ ಮಾಡೋದಕ್ಕೆ ಅವ್ರು ಏನು ಮಾಡ್ತಾರೆ, ಇಮಿಟೇಷನ್ ಮಾಡ್ತಾರೆ. ಬೇರೆ ಯಾರಿಗೆ ಶಕ್ತಿ ಇರುತ್ತೆ ಮಾಡೋಕ್ಕೆ ಹೋಗೋದಿಲ್ಲ. ನಚ ಅಸತೋ ಭಾಂತಾವಪಿ. ಒಂದು ಡೆಫಿನೇಷನ್ ಗೊತ್ತಾಯ್ತಾ? ಅಸತಃ ಸತ್ವಪ್ರತೀತಿ, ಸತಃ ಅಸತ್ವಪ್ರತೀತಿ. ಶುಕ್ತಿ ಇದೆ, ಸತ್ತದು ಇಲ್ಲ ಅಂತಾಗೋಯ್ತು. ರಜತ ಇಲ್ಲ, ಅದಿದ್ದಾಗ ಕಾಣಿಸ್ತಾ ಇದೆ. ಅಸತಃ ಸತ್ವಪ್ರತೀತಿ, ಸತಃ ಅಸತ್ವಪ್ರತೀತಿ. ಅದಕ್ಕೇನಂತಾರೆ? ಭ್ರಾಂತಿ. ಡೆಫಿನೇಷನ್ ಇರೋದೇ ಹಾಗಾದ್ರಿಂದಾಗಿಯೇ ಅದು ಒಪ್ಪದೆ ಹೋದರೆ ಭ್ರಾಂತಿ ಕಾನ್ಸೆಪ್ಟೇ ಹೋಗಿಬಿಡೋದು ಅಷ್ಟೇ. ಭ್ರಾಂತಿತ್ವ ನಚ. ಒಟ್ಟಿನ ಮೇಲೆ ಏನರ್ಥ? ಅನ್ಯಥಾ ಪ್ರತೀತಿ. ಟೋಟಲ್ ಏನು? ಅನ್ಯಥಾ ಪ್ರತೀತಿ ಅಂದರೆ ಏನು? ಬೇರೆಯಾಗಿ ಕಾಣೋದು. ಏನಿದೆ ತದ್ವಿರುದ್ಧ ಇರೋದಲ್ಲಿ, ತದ್ವಿರುದ್ಧ. ಅಲ್ಲಿ ಹೊಗೆ ಕಂಡಾಗ ಕಾಣುತ್ತೆ, ಅದು ಆ್ಯಕ್ಚುಲಿ ಧೂಮ, ಇದದು ಬಾಷ್ಪ. ಮಂಜು ಹೇಗೆ ಕಾಣಿಸ್ತಾ ಇದೆ, ಅದೆಲ್ಲ ಫಾಗ್ ಹೊಗೆ ಕಂಡಾಗ ಕಾಣಿಸ್ತಾ ಇದೆ, ತಿಳಿತಾ? ಆ್ಯಕ್ಚುಲಿ ಅಲ್ಲಿ ಹೊಗೆ ಇಲ್ಲೇ ಇಲ್ಲ, ಫಾಗ್ ಇರೋದು. ಸೊ ಇರೋದು ಕಾಣ್ತಾನೇ ಇಲ್ಲ, ಇಲ್ಲದಿರೋದು ಕಾಣಿಸ್ತಾ ಇದೆ. ಸೊ ಅನ್ಯಥಾ ಪ್ರತೀತಿ ಅಂದ್ರೆ ಅದು ತಪ್ಪಾಗಿ ತಿಳಿಯುವಿಕೆ. ಒಟ್ಟು ಭ್ರಾಂತಿಗೆ ಅರ್ಥ ಏನಾಯ್ತು ಈಗ? ಇಲ್ಲಿ ಸ್ವಪ್ನ ತಪ್ಪಾಗಿ ತಿಳಿಯುವಿಕೆ ಅಲ್ಲ, ಅದು ತಪ್ಪಾಗಿ ತಿಳಿಯುವಿಕೆ ಅಲ್ಲ. ವಸ್ತು ಕಂಡಿದ್ದ ಎಲ್ಲ ಸತ್ಯನೇ. ತಪ್ಪಾಗಿ ತಿಳಿದು ಒಂದು ಭಾಗ ಇದೆ, ಯಾವುದದು? ನಮ್ಮಲ್ಲೇ ಯಾರು ತೋರಿಸಿದ್ರು ಪರಿಚಯಗಳು ಅವರಲ್ಲ. ವ್ಯಕ್ತಿ ಹೌದು, ಅವರಲ್ಲ, ಇವ್ನು ತಿಳ್ಕೊಂಡು ವ್ಯಕ್ತಿ ಅಲ್ಲ ಅಷ್ಟೇ. ಬಟ್ ವ್ಯಕ್ತಿ ಸುಳ್ಳು ಅವೆಲ್ಲ ಆಗಲಿಲ್ಲ, ಏನೂ ಇಲ್ಲ. ಅದು ಹ್ಯಾಲ್ಯುಸಿನೇಷನ್ ಅಂತಾರೆ, ಏನೂ ಇಲ್ಲ, ಭ್ರಮೆ, ಅದು ಆ ಥರ ಕಾಣುತ್ತೆ. ಇದೆಲ್ಲ ಅನಲೈಸ್ ಮಾಡಿಕೊಂಡ್ರೆ ಸರಿ. ಇವರು ಅದು ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲದಕ್ಕೆ ಒಂದೇ ಉತ್ತರ, ಏನೋ ವ್ಯಾವಹಾರಿಕ ಅಂತ ಹಾಕಿಬಿಟ್ಟು ಅದು ಹೇಳಿದ್ರಿಂದ ಅದು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಥಿಯರಿ ಹಾಗೆ ಒಂದೂ ಇಲ್ಲ. ಎಕ್ಸಾಂಪಲ್ ಹಾಕಿ ಕೊಡ್ತೀರಿ ನೀವೀಗ. ನಮ್ಮಲ್ಲಿ ಪದ್ಧತಿ ಇದೆ, ನೂರಾರು ಇನ್ಸಿಡೆಂಟ್ಗಳು ನೋಡಿಬಿಟ್ಟು ಒಂದು ತೀರ್ಮಾನ ಮಾಡ್ತಾರೆ. ಡಿಡಕ್ಟಿವ್ ಮೆಥಡ್, ಇಂಡಕ್ಟಿವ್ ಮೆಥಡ್ ಅಂತೇಳಿ ಮೆಥಡ್ ಇದೆ, ಗೊತ್ತಲ್ಲ? ನೂರಾರು ನೋಡಿದ, ಒಂದು ತೀರ್ಮಾನ ಮಾಡಿದ. ನೋಡಿದ್ರೆ ದೃಷ್ಟಾಂತ ತೀರ್ಮಾನ ಮಾಡಿದ್ವಿ ಅಂತ ಕೇಳಿದರೆ ಒಂದು ದೃಷ್ಟಾಂತ ಅಲ್ಲ, ಎಷ್ಟು ದೃಷ್ಟಾಂತ ಅದು? ನೂರಾರು ನೋಡಿ ಮಾಡ್ತಾ ಇದ್ದಾನೆ. ಇದು ಹಾಗೆಲ್ಲ ಒಂದೇ ಕಂಡಿದ್ದವ್ರಿಗೆ ಶುಕ್ತಿರಹಿತ ಉಳಿಟ್ಬಿಟ್ರು. ದುಶ್ಯತ್ವಾತ್ ಜಲತ್ವಾತ್ ಪ್ರಭುರೇ. ಅದು ದುಶ್ಯತ್ವ ನೋಡಿದ್ದಲ್ಲಿ ಒಂದು ಕೇಸ್ ಅಷ್ಟೇ. ದಿವಸಕ್ಕೆ ನಮಗೆ ಭ್ರಮೆ ಎಷ್ಟು ಸತಿ ಬರುತ್ತೆ? ಸುಮಾರು ಎಷ್ಟು ಸತಿ ಬರುತ್ತೆ? ಒಂದು ದಿವಸ ಭ್ರಮೆ ಬರಲಿಕ್ಕೇ ಇಲ್ಲ. ಆದರೆ ಪ್ರತ್ಯಕ್ಷ ಸತ್ಯ ಆಗಿಲ್ಲ. ಈಗ ನೂರಾರು ಕೇಸುಗಳು ಆಗಿದ್ದು ಎಕ್ಸೆಪ್ಷನ್ ಕಡಿಮೆ ಇದ್ದಾಗ ರೂಲ್ ಮಾಡ್ತಾನೆ. ಇಲ್ಲಿ ಎಕ್ಸೆಪ್ಷನ್ನೇ ರೂಲ್ ಮಾಡಿ, ಎಕ್ಸೆಪ್ಷನ್ ರೂಲ್ ಮಾಡಾಕ್ಬಿಟ್ಟು. ಎಕ್ಸೆಪ್ಷನ್ ರೂಲ್ ಅಲ್ಲ, ಪ್ರತ್ಯಕ್ಷ ಕಂಡಿದ್ದು ಸತ್ಯ ಆಗೋದೇ ಫಸ್ಟ್ ಚಾನ್ಸ್. ಅದು ಅಪವಾದ ಬರೋದು ಯಾವಾಗ? ದೋಷ ಇದ್ದಾಗ, ಗೊತ್ತಾಯ್ತಾ? ಅಷ್ಟೇ ಹೊರತು ಬಿಡುದಂತ ಹೇಳಬಾರ್ದು. ಇಲ್ಲಿ ಪ್ರತ್ಯಕ್ಷ ಪ್ರಮಾಣಕ್ಕೆ ಅರ್ಥನೇ ಇಲ್ಲ. ಹೆಸರು ಪ್ರತ್ಯಕ್ಷ ಪ್ರಮಾಣ ಅಂತ ಒಪ್ಪಿದಾಗೈತೆ ಅಷ್ಟೇ. ಸಾರಸ್ಯಲ್ಲಿ ಕಣ್ಣು ಸುಳ್ಳು ಅಂತ ಹೇಳಿ ಪ್ರತ್ಯಕ್ಷ ಪ್ರಮಾಣ ಅಲ್ಲ ಅಂತ ಆಯ್ತು ನಿಮ್ಮ ಪ್ರಕಾರ. ಆಗಿದ್ದರೆ ಮತ್ತು ಹೇಳ್ಬೇಕಾದ್ರೆ ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ. ಆಶ್ಚರ್ಯ. ಪ್ರತ್ಯಕ್ಷ ಪ್ರಮಾಣ ಅಂತ ಕರೀತಾರೆ, ಸುಳ್ಳು ಅಂತ ಹೇಳ್ತಾರೆ. ಮತ್ತು ಕಾಂಟ್ರಡಿಕ್ಷನ್ ಬಂತು. ಇವು ಚಾರ್ವಾಕ ಹಾಗಲ್ಲ.
ಬೇರೆ ಪ್ರಮಾಣ ಅಲ್ಲ ಇಲ್ಲ ಅಂತಾನೆ, ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತಾನೆ. ಪ್ರಮಾಣ ಅಂತ ಕರೆದಿದ್ದಾನೆ ಹೇಗಿಲ್ಲ ಅಂತೀರಿ. ಹಾಗಿದ್ರೆ ಹೋಗಲಿ, ದೃಶ್ಯತ್ವಾದ ಮಿಥ್ಯಾ ಅಂತ ಆಗೋದಾದರೆ ಕಂಡಿದ್ದೆಲ್ಲ ಸುಳ್ಳು ಪ್ರತ್ಯಕ್ಷ ಪ್ರಮಾಣ ಅಲ್ಲ ಅಂತ ಆಯ್ತು. ಪ್ರಮಾಣ ಎರಡೇ ಆಯ್ತು ನಿಮಗೀಗ. ಅನುಮಾನ ಭವಿತ ಧೂಮಾನುಮಾನ ಮಾಡೋಂಗಿಲ್ಲ ನೀವೀಗ. ಯಾಕೆ? ಪ್ರತ್ಯಕ್ಷ ಬೇಸಡೋದು. ಪ್ರತ್ಯಕ್ಷ ಸುಳ್ಳಾದ್ದರಿಂದ ಧೂಮಾನುಮಾನ ಹೋಯಿತು, ಆಗಮ ಒಂದೇ ಹೊಡಿತು. ಅದು ಕೂಡ ಏನದು ಅತತ್ವ ವೇದಕ ಬೇರೆ, ಅದು ಹೋಯಿತು. ಕೊನೆಗೆ 3 ಪ್ರಮಾಣನೂ ಹೋಯಿತು. ಪ್ರತ್ಯಕ್ಷರು ಇಲ್ಲ, ಅನುಮಾನ ಆಗಮನ ಹೋಯಿತು. ಒಪ್ಪಲೇ ಇಲ್ಲ ಕೊನೆಗೆ ಯಾವುದು ಕೂಡ. ಸರಿಯಾಗಿ ಅರ್ಥ ಆಯ್ತಾ? ದೃಶ್ಯತ್ವಾತ್ ಮಿಥ್ಯಾ ಅಂದರೆ ಪ್ರತ್ಯಕ್ಷ ಸುಳ್ಳು ಅಂತ ಅರ್ಥ. ದೃಶ್ಯತ್ವಾತ್ ಸತ್ಯಂ ಅಂತ ಹೇಳಬೇಕು. ಈಗ ಪ್ರತ್ಯಕ್ಷದ ಕೆಪಾಸಿಟಿ ಏನಂತಿರೋದು? ಸತ್ಯ ತೋರಿಸೋದಕ್ಕೆ. ಅದು ಎಲ್ಲಿ ಕಾಣಲಿಲ್ಲ, ಅದು ಬೇರೆ ಆಗಿ ಕೆಟ್ಟೋಗಿದೆ, ಅದಷ್ಟೇ. ಕಾಫಿಗೋ ಹಾಲಿಗೂ ಉಪ್ಪು ಹಾಕಿಬಿಟ್ರೆ ಹಾಗೆ ಅದು ಯಾರೋ ಇಲ್ಲಿ ಹಾಕಿ ಉಪ್ಪು ಅಲ್ಲಿ ಹಾಕಿಬಿಟ್ಟಿರ್ತಾರೆ ಕೆಲವು ಸಲ. ಅದು ಅಲ್ಲಿ ತಪ್ಪಾಗಿದೆ ಹೊರತು ಪ್ರತ್ಯಕ್ಷ ಸರಿಯೇ ಇರೋದು. ಅದು ಎಷ್ಟು ಆಶ್ಚರ್ಯ ಅಂತ ಕೇಳಿ, ಪ್ರತ್ಯಕ್ಷ ಪ್ರಮಾಣದ ಕಾನ್ಸೆಪ್ಟೇ ಕಳ್ಕೊಂಡ್ಮೇಲೆ ನೀವು ಏನು ನಂಬ್ತೀರಿ ಏನು ಬಂತೀಗ? ಕಣ್ಣಿಗೆ ಕಂಡದ್ದೇ ನಂಬೋದಿಲ್ಲ ಅಂದರೆ ಕೇಳಿದ್ದನ್ನು ನಂಬಲಿಕ್ಕಾಗತ್ತಾ? ಗೊತ್ತಾಯ್ತು. ನಚ ಅಸತೌ ಭ್ರಾಂತಾವಪಿ ಪ್ರತೀತಿರ್ನಾಸ್ತೀತಿ ವಾಚ್ಯಂ ಅನಿರ್ವಚನೀಯ ಪರಮಾರ್ಥತ್ವಸ್ಯ ಅಸತ ಏವ ದೃಷ್ಟಂಗೀಕಾರಾತ್. ನಚ ಅಸತೌ ಭ್ರಾಂತಾವಪಿ ಪ್ರತೀತಿರ್ನಾಸ್ತೀತಿ ವಾಚ್ಯಂ. ಇಲ್ಲ ರೀ, ಪ್ರತೀತಿನೇ ಇಲ್ಲ ಅಂತ ಹೇಳೋದಾದರೆ ಅನಿರ್ವಚನೀಯ ಪರಮಾರ್ಥತ್ವಸ್ಯ ಸತ ಏವ ದೃಷ್ಟಂಗೀಕಾರಾತ್. ಹಾಗಿದ್ದರೆ ಅನಿರ್ವಚನೀಯ ಪರಮಾರ್ಥತ್ವಸ್ಯ ಅಸತಃ ಏವ ದೃಷ್ಟಂಗೀಕಾರಾತ್ ನ ಚ ತದಪಿ ಅನಿರ್ವಚನೀಯಂ ಅನವಸ್ಥಿತೇ ಅನಿರ್ವಾಚ್ಯಂ ಅನವಸ್ಥಿತೇ ನ ಚ ಅಸತೌ ಭ್ರಾಂತವಪಿ ಪ್ರತೀತಿ ನಾಸ್ತೀತಿ ವಾಚ್ಯಂ. ಇಲ್ಲ, ಅಸತ್ತಿಗೆ ಭ್ರಾಂತಿಯಲ್ಲೂ ಪ್ರತೀತಿ ಇಲ್ಲ. ಆದ್ದರಿಂದ ಏನದು ಅನಿರ್ವಚನೀಯ ಅಂತ ಹೇಳ್ತೀನಿ ಅಂದರೆ ತಪ್ಪದು. ಏಕೆ? ಅನಿರ್ವಚನೀಯ ಪರಮಾರ್ಥತ್ವಸ್ಯ ಅಸತ ಏವ ದೃಷ್ಟಂಗೀಕಾರಾತ್. ಹಾಗಿದ್ದರೆ ಅನಿರ್ವಚನೀಯ ಪರಮಾರ್ಥತ್ವ ಅದಕ್ಕೆ ಒಪ್ಪಬೇಕಾಯ್ತು ಅಷ್ಟೇ. ನೀನೀಗ ಒಂದಂತೂ ಒಪ್ಪಿದೆಯಲ್ಲಿ, ಏನೋ ಕಂಡಿದೆ ಅಂತ ಒಪ್ಪಿದೆಯೇ. ನಿನ್ನ ಪ್ರಕಾರ ಏನಲ್ಲ, ಅದು ಅಸತ್ತಲ್ಲ ಪ್ರತೀತವಾದ್ದರಿಂದ. ಸತ್ತಂತೂ ಅಲ್ಲೇ ಅಲ್ಲ. ಗೊತ್ತಾಯ್ತಾ? ಅಸತ್ತಾಗಬೇಕು, ಸುಳ್ಳು. ಮೂರನೇ ಸ್ಟೆಪ್ ಹೇಳಿಲ್ಲ. 3rd ಫ್ಲೋರಲ್ಲಿ 4th ಫ್ಲೋರ್ ಎಲ್ಲಿಂದ ಬರುತ್ತೆ ನಿಮಗೀಗ? ಸಾಧ್ಯನೇ ಇಲ್ಲ. ನಚ ತದಪಿ ಅನಿರ್ವಾಚ್ಯಂ ಅನವಸ್ಥಿತೇ. ಒಂದು ಕಡೆ ಸತ್ಯ ಅಂತ ಒಪ್ತೀಯೋ ಇಲ್ಲೋ, ಒಂದು ಕಡೆ ಅಸತ್ ಅಂತ ಒಪ್ತೀಯೋ ಇಲ್ಲೋ. ಸಸದ್ವಿಲಕ್ಷಣ ಅಂತ ಹೇಳಬೇಕಾದ್ರೆ ಒಂದು ಕಡೆ ಸತ್ತು ಒಪ್ಪಿರಬೇಕು, ಒಂದು ಕಡೆ ಅಸತ್ತನ್ನು ಒಪ್ಪಿರಬೇಕು. ಆವಾಗ ವಿಲಕ್ಷಣ ಅಂತ ಹೇಳಬೇಕು. ಅಸತ್ತಿಗೆ ಪ್ರತೀತಿ ಇಲ್ಲ ಅಂದರೆ ಕಾನ್ಸೆಪ್ಟೇ ಇಲ್ಲ ಅಂತಾಯಿತು. ಅಂದಮೇಲೆ ಅಸದ್ವಿಲಕ್ಷಣ ಪದ ಉಪಯೋಗಿಸಲೇಬಾರ್ದು. ಸದ್ವಿಲಕ್ಷಣ ಅಂತ ಅಷ್ಟೇ ಆಯಿತು. ಸದ್ವಿಲಕ್ಷಣ ಅಂದರೆ ಏನಾಯ್ತಾಗ ಅಸತ್ತಾಯಿತು. ಅಸತ್ತಾಗಿದ್ದಕ್ಕೆ ಸುಳ್ಳು ಅಂತ ಆಯ್ತು ಅರ್ಥ ಪ್ರಕಾರ. ಬೌದ್ಧ ಮತ ಅಲ್ಲಿಗೆ ಹೋಗಿ ಇಷ್ಟೆಲ್ಲ ಮಾಡಿ ಕೊನೆಗೆ ಹೋಗಿದ್ದೆ ಅಲ್ಲಿಗೆ ಹೋದಾಗಾಯ್ತು. ಅರ್ಥ ಆಯ್ತಾ? ದೃಷ್ಟಂಗೀಕಾರಾತ್ ನಚ ತದಪಿ ಅನಿರ್ವಾಚ್ಯಂ ನಡಿ, ಅದು ಅನಿರ್ವಚನೆ ಅಂತ ಹೇಳ್ತೀನಿ. ಆದಷ್ಟು ಏನು ಉಪಯೋಗಿಸ್ಲಿಕ್ಕೆ ಅವಾಯ್ಡ್ ಮಾಡ್ತಾರೆ ಅಂದರೆ ಸತ್ತನ್ನು ಪದ ಉಪಯೋಗಿಸ್ಬಾರ್ದು. ಮತ್ತು ಬರೀ ಅಸತ್ ಅಂತ ಹೇಳಬಾರ್ದು, ಪ್ರತೀತಿ ಒಪ್ಕೊಂಡಾಗುತ್ತೆ. ಸತ್ತಂತ ಒಪ್ಕೊಂಡ್ರೆ ಸತ್ಯ ಅಂತ ಒಪ್ಕೋಬೇಕಾಗುತ್ತೆ. ಅದಕ್ಕೋಸ್ಕರನೇ ಅನಿರ್ವಾಚ್ಯ ಅಂತೆಲ್ಲ ಹೇಳ್ತಾ ಹೋಗಿಬಿಟ್ರೆ ಅನವಸ್ಥಿತಿ. ಯಾಕೆ? ಒಂದು ಅನಿರ್ವಾಚ್ಯನೂ ಪ್ರೂವ್ ಮಾಡೇ ಇಲ್ಲ ನೀವೀಗ. ಒಂದು ಅನಿರ್ವಾಚ್ಯನೂ ಪ್ರೂವ್ ಮಾಡದೆ ಹೋಗಿಬಿಟ್ಟು ಹೇಳಿ ಏನಾಗುತ್ತೆ ಈಗ? ಅನವಸ್ಥಾನೆ. ನಮ್ಮಲ್ಲಿ ಪದ್ಧತಿ ಇದೆ, ಬೀಜ ಮೊದಲು ವೃಕ್ಷ ಮೊದಲು ಅಂತ ಪ್ರಶ್ನೆ. ಈಗ ಬೀಜ ಮೊದಲು ಅಂತ ವೃಕ್ಷ ಇಲ್ಲಿ ಹಾಗಿದ್ರೆ ಬೀಜ ಎಲ್ಲಿಂದ ಬಂತು? ವೃಕ್ಷ ಮೊದಲು ಅಂದರೆ ಬೀಜ ಎಲ್ಲಿತ್ತು? ಅದಕ್ಕೆ ಪ್ರಶ್ನೆ ಬಂದೇ ಬರುತ್ತೆ. ಬೀಜ ವೃಕ್ಷ ನ್ಯಾಯ ಅಂತ ಕರೀತಾರೆ. ಬೀಜ ವೃಕ್ಷ ನ್ಯಾಯ ಮತ್ತು ಯಾವುದಕ್ಕೆ ಎಕ್ಸಾಂಪಲ್? ಅದು ಅನವಸ್ಥಾಗೆ ಬೆಸ್ಟ್ ಎಕ್ಸಾಂಪಲ್ ಅದು. ಆದರೆ ಅದು ಈ ರೀತಿ ಈ ಕೇಸಿಗೆ ಸೇರಿಸಬಾರ್ದು. ಅದಕ್ಕೆ ಅಲ್ಲಿ ಬೀಜದಿಂದ ವೃಕ್ಷನೂ ಬಂದಿದೆ, ಎರಡೂ ಪ್ರೂವ್ ಆಗಿರೋದ್ರಿಂದ ಅದೇನಂತಾರೆ ಅದಕ್ಕೆ? ಸದನವಸ್ಥಕ್ಕೆ ಏನು ಹೆಸರು? ಫಸ್ಟ್ ಕೇಸ್ ಪ್ರೂವ್ ಆಗಿರೋದ್ರಿಂದ ಈ ದುರವಸ್ಥಾ ಅಲ್ಲ, ನಮಗೆ ಗೊತ್ತಿಲ್ಲ ಅಂತ ಆಯ್ತೆ ಹೊರತು ಒಂದು ಮೂಲ ಉಳ್ಕೊಂಡು. ಇಲ್ಲಿ ಮಾತ್ರ ಹಾಗಲ್ಲ, ಒಂದೂ ಪ್ರೂವ್ ಮಾಡಿಲ್ಲ. ಒಂದಕ್ಕೂ ಸುಳ್ಳು ಬಿಡು, ಸರಮಾಲೆ ಇದು ಅಂತ. ಸರಮಾಲೆ ಅಂದರೆ ಒಂದು ಅನವಸ್ಥ, ಸರಮಾಲೆ ಹೋಗ್ತಾ ಇರುತ್ತೆ ಹಾಗೆ, ತಿಳಿತಾ? ಅದನ್ನ ಹಾಕ್ಕೊಳಕ್ಕೆ ಹೋಗಬಾರ್ದು. ಸೊ ಎರಡಾಯ್ತು ಈಗ. ಸದನವಸ್ಥಾ ಬೇರೆ, ದುರನವಸ್ಥಾ ಬೇರೆ. ಎಲ್ಲೆಲ್ಲಿ ಅನವಸ್ಥಾ ಅಂತ ನಾವು ಹೇಳ್ತೇವೆ, ಎಂಥ ಅನವಸ್ಥಾ ಅದು? ಅದೇ ಇದಕ್ಕೆ ಅಲ್ಲ, ದೋಷ ಅಂತ ಎಲ್ಲೆಲ್ಲಿ ಹೇಳ್ತೇವೆ ಎಂಥದ್ದು? ದುರನವಸ್ಥಾನೇ ಹೊರತು ಸದನವಸ್ಥಾ ಅಲ್ಲೇ ಅಲ್ಲ. ನಚ ಅವರು ಸದಾನವಸ್ಥಾ ಇಲ್ಲಿ ಹೇಳಕ್ಕೆ ಬರೋದಿಲ್ಲ. ವೇದಾಂತಿಗಳಾಗಿ ಮಾತಾಡಬಾರ್ದು. ನಮಗೆ ದೇವರಿದ್ದಾನೆ ಫೈನಲ್ಲು, ದೇವ್ರು ನಿಯಂತ್ರಣ ಮಾಡ್ತಾರೆ. ಹೌದು, ನಿಮಗೆ ಹೇಳಕ್ಕೆ ಬರೋಲ್ಲ. ಯಾತಕ್ಕೆ ಅಂತ ಕೇಳಿದರೆ ಆ ರೀತಿ ಏನಾಗುತ್ತೆ ಅವರಿಗೀಗ? ನಮ್ಮ ಮತ ಓದ್ಕೊಂಡಾಗಿಬಿಡುತ್ತೆ. ಅವ್ರು ಆದಷ್ಟು ಬೇರೆಯವರೆಲ್ಲ ಇವರು ತಾರ್ಕಿಕರೆಲ್ಲ ಕೂಡ ಹೆಚ್ಚು ಕಡೆ ಸೈಂಟಿಸ್ಟ್ ಕಾನ್ಸೆಪ್ಟೇ ಅವರು. ಅದು ಸೈನ್ಸ್ನಷ್ಟು ಇದು ಅಡ್ವಾನ್ಸ್ ಆಗಲಿಲ್ಲ. ಅದು ಬರೀ ಮಾತಾಗಿ ಉಳ್ಕೊಳ್ತು. ಸೈನ್ಸ್ ಆಗಲ್ಲ, ಭಾರಿ ಮುಂದುವರಿತಾವೆ. ಅದಕ್ಕೆ ತಪ್ಪನ್ನು ಸರಿ ಮಾಡ್ಕೊತ ಬಂದರು ಅವರು. ಇವ್ರು ಬೇಡ ತಪ್ಪನ್ನು ಹಾಗೆ ಉಳಿಸ್ಕೊಂಡ್ಬಿಡೋದ್ರಿಂದ ಮುಂದಕ್ಕೆ ಹೋಗೋದೇ ಇಲ್ಲ. ಅರ್ಥ ಆಯ್ತಾ? ಸೈನ್ಸನ್ನು ಮೆಚ್ಚಬೇಕಾದದ್ದು ಅದು ಫಿಲಾಸಫಿ ಅಲ್ಲ, ಪರ್ಫೆಕ್ಟ್ ಅಲ್ಲ, ವಿಚಾರ ಬೇರೆ.
ಆದರೆ ಕಂಡಿದ್ದನ್ನು ಮಾತ್ರ ಏನಿರ್ತದೆ ಅದಕ್ಕೆ ವಿರುದ್ಧ ಕಂಡಾಗ ಏನು ಮಾಡ್ತಾರೆ ಅವರು ಅಡ್ಜಸ್ಟ್ ಮಾಡೋದಿಲ್ಲ. ಕರೆಕ್ಟಾಗಿ ಕಂಡಾಗಿಂದ ತೆಗೆದು ಹಾಕಿಬಿಟ್ಟು ಅದು ಸತ್ಯ ಅಂತ ಒಪ್ಕೊಂಡ್ಬಿಡ್ತಾರೆ. ಅದು ತುಂಬ ಡೆವಲಪ್ಮೆಂಟ್ ಆಯಿತು. ಅದು ತಪ್ಪು ಮಾಡಿದ್ರೆ ತಿದ್ಕೊಳ್ಳೋದು ಅಂದರೆ ಹಾಗೆ ತಪ್ಪು ಮಾಡಿ ತಿದ್ಕೊಂಡ್ಬಿಟ್ಟೆ ಭಾರಿ ಬೆಳೀತಾ ಹೋಗ್ತಾನೆ. ಅದನ್ನು ಸಾಧಿಸ್ತಾ ಹೋದ್ರೆ ಏನಾಗ್ತಾನೆ ಮದಿಗಿಂತ ಹೋಪ್ಲೆಸ್ ಆಗಿಬಿಡ್ತಾನೆ. ಆ ತಪ್ಪು ಮಾಡಿಕೊಡೋದು ನಂಬರ್ 1 ಅದು. ಆದರೆ ಮನುಷ್ಯರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ತಪ್ಪು ಮಾಡಿದ ಮೇಲೆ ಏನು ಮಾಡಬಾರ್ದು, ಅದೇ ತಪ್ಪನ್ನು ಮತ್ತೆ ಮಾಡೋದು. ಒಂದು ಹೊಸ ತಪ್ಪು ಅದೇ ತಪ್ಪನ್ನು ಮತ್ತೆ ಮಾಡ್ತಿದ್ರೆ ಎಂಡೇ ಇಲ್ಲ ಅದಕ್ಕೆ, ಎಂದು ತಿದ್ಲಕ್ಕೆ ಆಗೋದಿಲ್ಲ ಅಂತ. ಹೊಸ ತಪ್ಪು ಮಾಡೋದು ಅವಾಗ ಹೇಳ್ಬೋದು. ಪ್ರತಿಷ್ಠಿತ ಅದೇ ತಪ್ಪು ಮಾಡ್ತಿದ್ರೆ ಅವನಿಗೆ ತಿಳ್ಕೊಳ್ಳೋ ಅನರ್ಹ ಅಂತ ಆಗಬಾರ್ದು. ನಚ ತದಪಿ ಅನಿರ್ವಚನೀಯ ಅಸಿದ್ಧ್ಯಾ. ಗೊತ್ತಾಯ್ತಾ? ಮುಂದೇನಾಗಿದೆ ಅಲ್ಲ, ಅಲ್ಲೇ ಒಂದು ಪದ ಬಿಟ್ಟೋಗಿದೆ. ಎಂಟನೇದು ಅದು. ಹಾಂ, ಸತ್ವಾಸಿದ್ಧ್ಯರಪಿ ಅಲ್ಲ, ಮೂಲಕ್ಷತಿ. ಮೂಲಕ್ಷತಿ ಅಂದರೆ ಮೂಲಕ್ಷಯಕರೀಂ ಪ್ರಾಹು ಅನವಸ್ಥಾಂಹಿ ದೂಷಣ ಮತ್ತೊಂದು ಮಾತಿದೆ. ಅನವಸ್ಥಾ ದೂಷಣ ಆಗೋದು ಯಾವಾಗ ಅಂದರೆ ಮೂಲಕ್ಷಯಕರಿ. ಮೂಲ ಅಂದ್ರೇನು ಫಸ್ಟ್ ಸುಳ್ಳಾಗಿಬಿಟ್ರೆ ಅದೇನಂತ ಕರೀತಾರೆ ದುರ್ವ್ಯವಸ್ಥಾ. ಇಲ್ಲಿ ಮೂಲಕ್ಷತಿ ಏನಿದೆ ಸತ್ವಸಿದ್ಧಿ. ಸತ್ವನೇ ಪ್ರೂವ್ ಮಾಡ್ತಾ ಇಲ್ಲ ನೀವು. ಪ್ರಥಮ ನಿರ್ವಚನೀಯ ಸಿದ್ಧಿ ಆಗ್ತಾನೇ ಇಲ್ಲ. ಪ್ರಥಮ ನಿರ್ವಚನೀಯ ಸಿದ್ಧಿ ಆಗಬೇಕಾದ್ರೆ ಏನಾಗಿರಬೇಕು, ಸತ್ವ ಸಿದ್ಧ ಆಗಬೇಕು, ಅಸತ್ವ ಸಿದ್ಧ ಆಗಬೇಕು. ವೈಲಕ್ಷಣ್ಯ ಸಿದ್ಧ ಆಗಬೇಕು. ಇಷ್ಟೆಲ್ಲ ಸಿದ್ಧವಾದ ಮೇಲೆ ಏನಾಗುತ್ತೆ, ಸಹಸತ್ವ ಬರಬಾರ್ದು. ಆಗ ಒಂದು ಲಕ್ಷಣ ಸಿದ್ಧ ಆಯಿತು. ಫಸ್ಟಲ್ಲೇ ಪ್ರೂವ್ ಆಗಲಿಲ್ಲ. ಅದು ಸತ್ತಲ್ದ ಅಂದ ತಕ್ಷಣ ಏನಾಗಿರುತ್ತೆ, ಅದು ಅಸತ್ತಲ್ಲ ಅಂದರೆ ಸತ್ತಾಗಿದೆ. ಮುಂದಕ್ಕೆ ಹೋಗೋ ಚಾನ್ಸಸ್ಸೇ ಇಲ್ಲ. ನೀವು ಸಹಸತ್ತಾಗಿದ್ದರೆ ಕಾಂಟ್ರಡಿಕ್ಷನ್ ಇಲ್ಲೇ ಇರೋದೇ ಇಲ್ಲ. 4ನೇ ಸ್ಟೇಜ್ ಇಲ್ಲವೇ ಇಲ್ಲಲ್ಲ ಫಸ್ಟಿಗೆ. ಸೊ ಮುಖ್ಯ ತಗೊಳ್ಳೋದಾದರೆ ಫಸ್ಟ್ ಅನಿರ್ವಚನೀಯ ಸಿದ್ಧಿ ಮಾಡಿಲ್ಲ ಅಂದರೂ ಒಂದೇ, ಕಾನ್ಸೆಪ್ಟೇ ಬಂದು ಸಿದ್ಧವಾಗಿಲ್ಲ. ಕಾನ್ಸೆಪ್ಟೇ ಇಲ್ಲ. ಅದು ಸತ್ ಕಾನ್ಸೆಪ್ಟ್ ಇದೆ, ಅಸತ್ತನ್ನು ಸಹಸತ್ ಕಾನ್ಸೆಪ್ಟೇ ಇಲ್ಲ. ಅದು ಬರೀ ವರ್ಲ್ಡ್ ಅಷ್ಟೇ. ಬರೀ ವರ್ಲ್ಡ್ ಆದ್ದರಿಂದ ಸಹಸದ್ವಿಲಕ್ಷಣ ಹೇಗೋ ಶಶಿವಿಷಾಣ ಇದ್ದಾಗ. ಶಶಿವಿಷಾಣ ಪದ ಇದೆಯಾ? ಪದ ಇದೆ, ವಸ್ತು ಇಲ್ಲ. ವಸ್ತು ಇಲ್ಲ. ಪದ ಇದೆ, ವಸ್ತು ಇಲ್ಲ. ಗೊತ್ತಾಯ್ತಾ? ಯಾವುದೆಲ್ಲ ರಾಂಗ್ ಐಡೆಂಟಿಫೈ ಮಾಡ್ತಿದ್ದೀರ ಅಷ್ಟೇ ನೀವೇ. ಇನ್ಮೇಲೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ನಾವೇನು ಕೊಡ್ಬೋದು, ಈಗ ಶಶಿವಿಷಾಣ ಕೊಡ್ಬೇಕು, ಸಹಸದ್ವಿಲಕ್ಷಣ ಅವತ್ತು ಅಂದ್ಬಿಟ್ಟು ಹೋಗೋಯ್ತು. ಅದು ಹಾಗಿಲ್ವೋ ಹಾಗೆ ಅನಿರ್ವಚನೀಯ ಅವತ್ತು. ಸುಳ್ಳಿಗೆ ಎಕ್ಸಾಂಪಲ್ ಆಯಿತು. ಅರ್ಥ ಆಯ್ತಾ? ಅದಕ್ಕೆ ಬೇರೆ ಅಂದರೆ ಇಲ್ಲೇನಿದೆ, ಮೊಲ ಇದೆ, ಕೋಡಿದೆ, ಎರಡು ಜಾಯಿನ್ ಆಗಬೇಕು. ಸತ್ತಿದೆ, ಅಸತ್ತಿದೆ, ವೈಲಕ್ಷಣ್ಯ ಜಾಯಿನ್ ಆಗಬೇಕು. ಅದಕ್ಕಿಂತ ಹೋಪ್ಲೆಸ್ ಇದು. ಅಲ್ಲಿ ಎರಡು ಇಲ್ಲದನ್ನು ಜೋಡಿಸ್ಬೇಕು. ಎರಡು ಪರಸ್ಪರ ಮೊದಲೇ ಇದಕ್ಕೆ ಇನ್ನೂ ನೆಕ್ಸ್ಟ್ ಸ್ಟೆಪ್ಪಲ್ಲೇ ಬಿದ್ದೋಗಿದೆ. ಅದು ಅಲ್ಲಿ ಸೇರ್ಸಕ್ಕೆ ಹೋಗ್ಬೇಕು. ಸರಿಯಲ್ಲ? ಹಾಂ, ಇಲ್ಲ. ಉಪಯೋಗಿಸ್ಲಿಕ್ಕೆ ಇವರಿಂದ ಹೊಸ ಪದ ಕಾಯಿನ್ ಆಯ್ತು ಅಷ್ಟೇ. ಹೊಸ ಪದ ಸುಳ್ಳಿಗೆ ಹೊಸ ಪದ ಕಾಯಿನ್ ಆಯ್ತೆ ಹೊರತು ಅಂಥ ವಸ್ತು ಜಗತ್ತಲ್ಲಿ ಇಲ್ಲ. ಅದು ಶಶಿವಿಷಾಣ ಹಾಗೆ ಹೇಳ್ಬಿಟ್ರು. ಬೇರೆಯವ್ರು ಏನು ಮಾಡಿದ್ರು ಗೊತ್ತಾ, ಅದು ಸತ್ಯನೇ. ಇನ್ನೊಂದು ಶುಕ್ತಿರಹಿತ ಸತ್ಯನೇ ಅಂತ ವಾದ ಇದೆ. ಹೇಳಿದ್ರಲ್ಲ, ವಾಸನ ಕಾಣಿಸ್ತಾ ಇದ್ರೆ ಅಂಗಡಿ ಒಳಗಿತ್ತಾದ್ದರಿಂದ ಅದು ಇಲ್ಲಿ ಕಾಣಿಸ್ತು. ಸೊ ರಜತ ಸುಳ್ಳಲ್ಲ, ಇಲ್ಲಿ ಕಂಡಿದ್ದಷ್ಟೇ ಸುಳ್ಳು. ಅದು ಸುಳ್ಳು ಆಯ್ತಲ್ಲ ಒಂದು ಸ್ಟೇಜಲ್ಲಿ. ಏನು ಸುಳ್ಳು ಅಂದರೆ ರಜತ ಬೇಕು ನಮಗೀಗ. ರಜತ ಸಿಗಬೇಕಾಗಿತ್ತು. ಏನು ಸುಳ್ಳು ಅಂತ ಹೇಳೋದಾದರೆ ಅಲ್ಲೇನಿರಬೇಕು, ರಜತ ಇರಬೇಕು. ಅದರಿಂದ ಕೆಲಸ ಆಗಬೇಕು. ಕೆಲಸ ಅಂದ್ರೆ ಆಗೋದಂದ್ರೆ ಏನು, ಅರ್ಥಕ್ರಿಯಾಕಾರಿತ್ವ ಇರಬೇಕು. ಅರ್ಥಕ್ರಿಯಾಕಾರಿ ಅರ್ಥ ಅಂದ್ರೇನು, ಕೆಲಸ. ಯಾವ ಕೆಲಸ ಅದರಿಂದ ಆಗಬೇಕು, ಕೆಲಸ ಆಗಬೇಕು. ಬೆಳ್ಳಿ ಇದ್ರೆ ಏನು ಕೆಲಸ ಆಗ್ತಿತ್ತು, ಆ ಕೆಲಸ ಆಭರಣನೋ ತಟ್ಟೆನೋ ಏನು ಊಟ ಎಲ್ಲ ಮಾಡಿಸ್ಕೊತಾ ಇದ್ದು, ಅದಾಗಲಿ. ಇದು ಹಾವಿದ್ರೆ ಕಚ್ಚಬೇಕಾಗಿತ್ತು, ಅರ್ಥಕ್ರಿಯಾಕಾರಿತ್ವ. ಅರ್ಥಕ್ರಿಯಾಕಾರಿ ಹಾವಿನ ಅರ್ಥಕ್ರಿಯಾಕಾರಿತ್ವ ಏನು, ಕಚ್ಚೋದು, ಅದರ ಸ್ಪರ್ಶ ಇದೆ, ಏನೋ ಒಂದು ಆಗಬೇಕು. ಅದೇ ಮಾಡಬೇಕಾದ ಕೆಲಸ. ಹಗ್ಗ ಓಡಿಸ್ಬಿಡ್ತು. ಓಡಿಸೋದು ಹಗ್ಗನೇ ಅಲ್ಲ, ಓಡಿಸೋದಕ್ಕೆ ಕಾರಣ ಆಗಿದ್ದು ಯಾವುದು, ಆ ಜ್ಞಾನ ಕಾರಣ ಆಯಿತು. ಗೊತ್ತಾಯ್ತಾ? ಸರ್ಪ ಓಡಿಸ್ಲಿಲ್ಲ, ಸರ್ಪ ಜ್ಞಾನ ಓಡಿಸ್ತು. ಅಲ್ಲಿ ನಿಜವಾದ ಸರ್ಪ ಇದ್ದರೆ ಜ್ಞಾನ ಇರಬೇಕು, ಕಚ್ಚಾಕ್ಬಿಡುತ್ತೆ. ಗೊತ್ತಾಯ್ತಾ? ಇದು ಮನಸ್ಸಿನಲ್ಲಿದೆ, ಅದು ಆ್ಯಕ್ಚುಲಿ ಇದೆ. ಸೊ ಇದು ಐಡಿಯಾಲಜಿ ಅಂದರೆ ಮನಸ್ಸಿನಲ್ಲಿ ಇಲ್ಲದಿದ್ದರೆ ಕಲ್ಪನೆ ಮಾಡಿಕೊಂಡು ಹೊರಗೆ ಇರೋದನ್ನು ತಿಳ್ಕೊಂಡು. ಹಾವು ಕಚ್ಚುವಂಥ ಭ್ರಮೆಯಿಂದ ಸತ್ತು ಹೋಗಿಬಿಟ್ಟ. ಎಷ್ಟೊತ್ತರ ಹಾಗೆ ಸಾಯ್ತಾರೆ, ಭ್ರಮೆಯಿಂದ ಸತ್ತು ಹೋಗಿಬಿಡ್ತಾರೆ. ಗೊತ್ತಾಯ್ತಾ? ಅದೇನದು, ಬರೀ ಮನಸ್ಸಿನಲ್ಲಿ ಆದ ವಿಕಾರ ಅದು. ಅದು ನಿಜವಾದ ಒಂದು ಹಾವಿದೆ, ಕಚ್ಚಿಬಿಡುತ್ತೆ. ಏನಂತ ಕರಿಬಾರ್ದು ಅದನ್ನು, ಮನೋವಿಕಾರ ಅಂತ ಕರಿಬಾರ್ದು. ಇವತ್ತು ಈ ತಪ್ಪು ಮಾಡಿದವರಿದ್ದಾರೆ, ಐಡಿಯಾಲಜಿಸ್ಟ್ ಅಂತ ಹೆಸರು ಅವರಿಗೆ. ಅದು ವಸ್ತು ಇಲ್ಲೇ ಇಲ್ಲ.
ಯಾವ ವಸ್ತುವೂ ಇಲ್ಲ. ಇರೋದೆಲ್ಲ ಏನದು ನಮ್ಮ ಭ್ರಾಂತಿ ಅಷ್ಟೇ. ಐಡಿಯಲಿಸ್ಟ್ ಅಂದ್ರೆ ಅವರೇ. ಮೆಟೀರಿಯಲಿಸ್ಟ್ ಅಂದರೆ ಏನು? ಎಲ್ಲ ಜಡ ಪದಾರ್ಥ ಇದೆ, ಬೇರೆ ಪದಾರ್ಥ ಬರೀ ಜಡ ಬಂದೇ ಇರೋದು. ಜ್ಞಾನ ಇಲ್ಲ ಅಂತ ಆಯ್ತಲ್ಲ. ಹಾಗಿದ್ರೆ ನಿನಗೆ ಜ್ಞಾನ ಇರೋ ವ್ಯಕ್ತಿ ಬೇಕಲ್ಲ. ಅದು ಅವರಿಗೆ ಕಾಂಟ್ರಡಿಕ್ಷನ್ನು. ಜಡ ಒಂದೇ ಇದೆ ಅಂತ ನೀನು ಯಾಕೆ ಮಾತಾಡ್ತಿ? ಹಾಗಿದ್ದರೆ ತಾನು ಜಡ ಇಲ್ಲ ಅಂತ ಒಪ್ಕೊಂಡಾಗಾಯ್ತಲ್ಲ. ಹೇಳೋದು ಜಡ ಇಲ್ಲೇ ಇಲ್ಲ ಅಂಥೇಳಿ, ಜಡ ಒಂದೇ ಇರೋ ಅಂತ ಹೇಳ್ತಾನೆ. ನಾನು ಮಾತಾಡಿ ಚೇತನ ಪ್ರೂವ್ ಮಾಡ್ತಾ ಇದ್ದಂತಾನೆ. ಹಾಂ ಯಾರು ಜ್ಞಾನ ಅಲ್ಲ ಇರಲಿ. ಜ್ಞಾನದ ಬಗ್ಗೆ ಮಾತಾಡ್ತೀಯಲ್ಲ, ಜ್ಞಾನ ಜಡ ಪದಾರ್ಥಕ್ಕಿದೆಯಾ ಫಸ್ಟ್ ಅಷ್ಟೇ ಹೇಳು. ಜ್ಞಾನ ಜಡ ಪದಾರ್ಥಕ್ಕಿರುತ್ತಾ? ಇದ್ದರೆ ಜಡ ಅಲ್ಲ, ಅದು ಚೇತನ ಅಂತ ಅರ್ಥ. ಸದಸದ್ವಿಲಕ್ಷಣಂ ನಾಮ ಅಸ್ತಿ ಇತ್ಯತ್ರ ಕಿಂಚಿನ್ಮಾನಂ. ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಅಧಿರ್ವಚನೀಯತ್ವೇ ರಜತಸ್ಯ ಅಧಿರ್ವಚನೀಯಮಿದಂ ರಜತಮಿತಿ ಬಾಧಕ ಜ್ಞಾನಮುತ್ಪದ್ದೇತ. ನಮಗೆ ಯಾರಿಗೂ ಏನಂತ ಬಂದಿಲ್ಲ? ಶುಕ್ತಿಯನ್ನು ನೋಡಿದ ರಜತ ಅಂತ ತಿಳ್ಕೊಂಡು ಆಮೇಲೆ ಏನು ಅಧಿರ್ವಚನ ರಜತ ಕಾಣಿಸ್ತಂತ ಒಬ್ಬರಾರು ಹೇಳಿದ್ದಾರಿದ್ದಾರ? ನೀವು ಹೇಳ್ಕೊಟ್ಟು ಹೇಳಿಸೋದು ಬೇರೆ, ಒಬ್ಬರಾರು ಇದ್ದಾರೆ ಹೇಳಿದವರು ಇಲ್ಲ. ಅನುಭವ ಬಂದೇ ಇಲ್ಲ ಅಷ್ಟೇ. ಅನುಭವಕ್ಕೆ ಬರೋದು ಇಷ್ಟೇ, ಅದಿತ್ತು ಅಥವಾ ಇಲ್ಲ. ತುಂಬ ಶ್ರೀಮಂತ, ಆಸ್ತಿ ಇತ್ತು, ಹೌದು, ಈಗಿಲ್ಲ. ಆಸ್ತಿ ಇದ್ದು ಸತ್ಯ, ಕಳ್ಕೊಂಡಿದ್ದು ಸತ್ಯ ಅಷ್ಟೇ. ಇನ್ನೊಬ್ಬರು ತಿರುಕನ ಕನಸು, ಕನಸೆಲ್ಲ ಆಮೇಲೆ ಇಲ್ಲೇ ಇಲ್ಲ, ಅವನು ವಸ್ತಿನೇ ಇಲ್ಲ, ಅದು ಸುಳ್ಳು. ಅಂದರೆ ತಾನು ಶ್ರೀಮಂತನಾಗಿದ್ದು ಸುಳ್ಳು. ಶ್ರೀಮಂತಿಕೆ ಎಲ್ಲೋ ಇದೆ, ಇವನೆಲ್ಲೋ ಇದ್ದಾನೆ. ಆದರೆ ಅವನು ಸ್ವಪ್ನದಲ್ಲಿ ಕಂಡಿದ್ದಾನೆ ಹೊರತು ವಸ್ತುಸ್ಥಿತಿಯಲ್ಲಿ ಏನಾಗಿಲ್ಲ, ಅವನು ಶ್ರೀಮಂತನಾಗಿಲ್ಲ. ಆ ರೀತಿ ಈ ಒಂದು ಪದಾರ್ಥ ಎಂಥದ್ದದು? ಎಲ್ಲೆಲ್ಲೂ ಸದಸ್ಯಲಕ್ಷ ಪದಾರ್ಥ ಇಲ್ಲವೇ. ರಜತ ಮಿತಿ ಬಾಧಕ ಜ್ಞಾನ ಮುತ್ಪದ್ದೇತ. ಬಾಧಕ ಜ್ಞಾನ ಹೇಗೆ ಬರುತ್ತೆ? ಯಾವಾಗಲೂ ಇದಂ ರಜತಂ. ಬಾಧಕ ಜ್ಞಾನ ಏನಂತ ಬಂತು? ನೇದಂ ರಜತಂ ಅಂತ ಬಂತು. ಇದಮ್ಮಿಗೆ ನೇದಂ, ಗೊತ್ತಾಯ್ತಾ? ಇದು ಸರ್ಪ ಅಲ್ಲ, ಇದು ಸರ್ಪ ಅಲ್ಲ, ಇದು ರಜತ ಅಲ್ಲ, ಇದು ಬಾಧಕ ಜ್ಞಾನ. ಇದು ಇಲ್ಲೇನು ಬಂತು ಇವರಿಗೀಗ? ಹಾಗೆ ಏನದು? ಅಸತ್ತು ಅಂತ ಬಂತು. ಇಲ್ಲೇನು ಬಂತು ಅವ್ರಿಗೀಗ? ಶುಕ್ತಿ ರಜತ ಇರಲಿಲ್ಲ ಅಂತ ಬಂತು. ಅನಿರ್ವಚನ ರಜತ ಇತ್ತು ಅಂತ ಬರಲಿಲ್ಲ. ಅನಿರ್ವಚನ ರಜತ ಕಾಣದೇ ಇದ್ದು ಹೊರತು ಸುಳ್ಳು ರಜತ ಅಲ್ಲ ಅಂತ ಯಾರಿಗೂ ಅನುಭವ ಬಂದೇ ಇಲ್ಲ. ಬಾಧಕ ಜ್ಞಾನ ಮುತ್ಪದ್ದೇತ. ಮಿಥ್ಯಾಶಬ್ದಸ್ತು ಅಭಾವವಾಚಿ. ತತ್ವೋದ್ಯೋಗದಲ್ಲಿ ಬಂದಿದೆ. ಮಿಥ್ಯಾಶಬ್ದ ಅನಿರ್ವಚನೀಯ ಮುಕ್ತಿ ಇತ್ಯತ್ರ ಚ. ಮಿಥ್ಯಾ ಅಂತ ಪದ ಇದೆಯಲ್ಲ, ಅದಕ್ಕೆ ಅರ್ಥ. ಅನಿರ್ವಚನೀಯ ಅಂತ ಹೇಳೋದಾದರೆ ಅದಕ್ಕೆ ಎಲ್ಲೂ ಅರ್ಥ ಇಲ್ಲ. ನೀವು ಯಾವ ಡಿಕ್ಷನರಿಯಲ್ಲೂ ಅರ್ಥ ಇಲ್ಲ. ಮಿಥ್ಯಾಶಬ್ದಕ್ಕೆ ಏನಂತ ಅರ್ಥ ಇಲ್ಲ. ಆಮೇಲೆ ಕೂಡ ಬರೋದಿಲ್ಲ, ಇವರು ಆದಮೇಲೂ ಬರೋದಿಲ್ಲ ಪುಣ್ಯಕ್ಕೆ. ಮೊದಲಲ್ಲ, ಈಗ ಕೂಡ ಸಿಗೋದಿಲ್ಲ. ಯಾವ ಡಿಕ್ಷನರಿಯಲ್ಲೂ ಕೂಡ ಮಿಥ್ಯಾಶಬ್ದಕ್ಕೆ ಏನಂತ ಅರ್ಥ ಸಿಗೋದಿಲ್ಲ. ಗೊತ್ತಾಯ್ತಾ? ಅಂದರೆ ಈ ಸಾವಿರಾರು ವರ್ಷ ಕಳೆದರೂ ಕೂಡ ಡಿಕ್ಷನರಿ ಆ್ಯಡ್ ಆಗಲಿಲ್ಲ ಪದ ಅದು ಮತ್ತೆ. ಗೊತ್ತಾಯ್ತಾ? ಅವರ ಒಂದು ಪ್ರಕ್ರಿಯೆ ಹುಡ್ಕೊಂಬಂತೆ ಹೊರತು ಅದು ಆ್ಯಡ್ ಆಗಲೇ ಇಲ್ಲ. ನಚ ಸದಸದ್ವಿಲಕ್ಷಣಂ ನಾಮ ಅಸ್ತಿ ಇತ್ಯತ್ರ ಕಿಂಚಿನ್ಮಾನಂ. ಅದಿದೆ ಅಂತ ಆಗೋದಾದರೆ ಮುಂದಿನ ಪ್ರಶ್ನೆ ಯಾವುದು? ಹೌದು, ಅಸತ್ತೊಂದು ಕಾನ್ಸೆಪ್ಟ್ ಗೊತ್ತಾಗಿದೆ ಈಗ. ಇದು ಅಸತ್ತು, ಶಶವಿಷಾಣ ಬಂತು. ಇದು ಅಸತ್ತಲ್ಲ. ಗೋವಿಷಾಣ ಅಂಬದೇನದು? ಸತ್ತದು. ಶಶಿವಿಷಾಣ ಅಂಬದೇನೋ ಅಸತ್. ನಮಗೆ ಅರ್ಥ ಆಗಿದೆ. ಆದರೆ ಅನಿರ್ವಚನೀಯ ಶಬ್ದ ಆ ರೀತಿ ಎಲ್ಲೂ ಕೂಡ ಯಾವ ಕಾಲಕ್ಕೂ ಬಂದಿಲ್ಲ. ಅನುಭವ ಆಚಾರ್ಯ ಗಟ್ಟಿ ಹಿಡಿದು ಬಿಡೋದಿಲ್ಲ. ಇಡೀ ನಾವು ಎಲ್ಲ ಗ್ರಂಥಲ್ಲೂ ಕೂಡ ಅನಿರ್ವಚನ ಸಿದ್ಧಿ ಮಾಡಿಲ್ಲ ನೀವು ಮತ್ತೆ 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 ಹೇಳ್ತಾನೆ ಬರ್ತಾರೆ. ಅದು ಉತ್ತರ ಕೊಡದೆ ಬೇರೆ ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ಒಪ್ಕೊಳ್ಳೋಕೆ ಹೋಗಬಾರ್ದು ನಾವು. ಅದಕ್ಕೇನು ಮಾಡ್ತಾರೆ? ಪದ ಬದಲಾಯಿಸ್ತಾ ಹೋಗಿಬಿಡ್ತಾರೆ. ಇಷ್ಟು ದೊಡ್ಡ ಮಾಡಿ ಹಾಕಿಬಿಡ್ತಾರೆ. ಕೊನೆಗೆ ಏನಾಗುತ್ತೆ ನೋಡೋರಿಗೆ? ಇವರು ಸೋತರು ಅಂತ ಆಗಿಬಿಡುತ್ತೆ. ಕೊನೆಗೆ ಇವರೇ ಸೋತರು ಅಂತೇಳಿ. ಆಗಿಲ್ಲ ಅಂತ. ಆಗಿದ್ದೆಲ್ಲ ಏನದು? ಬಿಡೋದು ಏನೂ ಗೊತ್ತಿಲ್ಲದವ್ರಿಗೆ ಪಾಪ ಇಷ್ಟು ಹೇಳ್ತಾರೆ ಅಂದಮೇಲೆ ಇರ್ಬೋದು, ಇಷ್ಟು ಹೇಳ್ತಾರೆ ಅಂದಮೇಲೆ ಇರ್ಬೋದು. ಈ ಥರ ಬಂದಿದ್ದ. ಅರ್ಥ ಆಯ್ತಾ? ಹೇಳಬಾರ್ದಾಗ ಕೆಲಸಕ್ಕೆ ಹೇಳ್ತಾರೆ. ಅವ್ರು ಸೀಟ್ ಕೊಡಲಿಲ್ಲ ಅಂತ ತಿಳ್ಕೊಬೇಡ. ಮತ್ತೆ ಕೊಡಲಿಲ್ಲ. ಸಿಟ್ಟು ಬಂತು ಅವರಿಗೆ. ಫಸ್ಟ್ ಟೈಮ್ ಯಾಕೆ ಕೊಡಲಿಲ್ಲ? ಕಾರಣ ಕೊಟ್ಟು. ಸೆಕೆಂಡ್ ಟೈಮ್ ಕೊಡಬೇಕಾಗಿತ್ತು. ಥರ್ಡ್ ಟೈಮ್ ಕಾರಣ ಚೇಂಜ್ ಆಗಿಲ್ಲ. ಕಾರಣ ಅದೇ ಇದೆ. ಅವನಿಗೆ ಉದಾಹರಣೆಗೆ ಮೆಡಿಕಲ್ ಅಪ್ಲೈ ಮಾಡಿದ್ದಾನೆ, ಆರ್ಟ್ ಸ್ಟೂಡೆಂಟ್ ಅವನು. ಸೆಕೆಂಡ್ ಇಯರ್ ಆದ್ರೂ ಕೊಡ್ಬೋದು, ಅಲ್ಲಿ ಥರ್ಡ್ ಇಯರ್ ಕೊಡ್ಬೋದು ಅಂತ ಕೇಳಿದರೆ ಎಷ್ಟು ವರ್ಷ ಆದರೂ ಏನು ಸಿಕ್ಕಿಲ್ಲ. ಅದು ಅವ್ರು ಆಮೇಲೆ ಕೊಟ್ಬಿಟ್ರು. ಯಾಕಂದ್ರೆ ಮಾಡಿದ ಅವನು. ನೀವು ಪ್ರೂವೇ ಮಾಡಿಲ್ಲ, ಇವತ್ತಿನವರೆಗೂ ಪ್ರೂವ್ ಮಾಡಿಲ್ಲ ಅಂದಮೇಲೆ ಇಷ್ಟೊತ್ತಾದರೂ ಒಪ್ಪಿಕೊಡೋದಿಲ್ಲ ನೀವೀಗ ಅಂತ ಕೇಳಿ ಹೇಳಬೇಕು. ಅದಕ್ಕೀಗ ಎಷ್ಟು ಸರ್ತಿ ಹೇಳ್ತಾರೆ ಅನ್ನೋದು ಪ್ರಮಾಣ ಆಗ್ಲಿಕ್ಕೆ ಕಾರಣ ಆಗೋದಿಲ್ಲ. ಎಷ್ಟು ಸರ್ತಿ ಹೇಳ್ತಾನೆ ಅಲ್ಲ, ಒಂದೇ ಸರ್ತಿ ಹೇಳಿದ್ರು ಸತ್ಯ ಆದರೆ ಪ್ರಮಾಣನೇ. ಅದನ್ನು ಕೋಟಿ ಸರ್ತಿ ಹೇಳಿದರೂ ಕೂಡ ಏನಲ್ಲ, ಪ್ರಮಾಣ ಆಗೋದಿಲ್ಲ. ಅನುಭವ ವಿರೋಧಶ್ಚ ತತ್ಪಕ್ಷೇ. ಅದಕ್ಕೆ ಹೇಳ್ತಾರೆ ನಿಮ್ಮ ಅನುಭವನೇ ಕೊಡಿ. ನಿಮ್ಮ ಅನುಭವ ಅಂದರೆ ಯಾವಾಗ ಏನಿರುತ್ತದು? ರ್ಯಾಷನ್. ಬೆಂಕಿ ಸುಡುತ್ತದೆ, ಅದೇನದು? ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲ, ಎಲ್ಲ ಕಡೆ ಸುಡುತ್ತೆ.
ನಿನ್ನ ಅನುಭವ ಹೇಗಿದೆ ಹೋಗಲಿ, ಗೊತ್ತಾಯ್ತಾ? ಅದಕ್ಕಿಂತ ಹಾಗೆ ಕೆಲವು ಹೇಳ್ತಾರಲ್ಲ, ಎಲ್ಲ ಭಾಷೆ ಮಾತಾಡ್ತಿದ್ದಂತೊಬ್ಬರು, ಅವನು ಮಾತೃಭಾಷೆನೇ ಗೊತ್ತಾಗ್ತಿಲ್ಲ ಯಾರಿಗೂ ಕೂಡ, ಅಷ್ಟೇ ಚೆನ್ನಾಗಿ ಎಲ್ಲಾದರೂ ಮಾತಾಡ್ತಿದ್ದ. ಅವನಿಗೇನು ಮಾಡ್ಬೋದು, ಮಲಕೊಂಡು ಪಟ್ಟ ಅಂತ ಬಂದರು, ಯಾವನಲ್ಲಿ ಅಂತ ಎದ್ದ ಅವನು ತಕ್ಷಣ ಏನಾಯ್ತದು ಆ ಭಾಷೆ ನ್ಯಾಚುರಲ್ ಬರೋದು, ನ್ಯಾಚುರಲ್. ಅವ್ನು ಎಚ್ಚರ ಇದ್ದಾಗ ಅದು ಅಡ್ಜಸ್ಟ್ ಮಾತಾಡ್ಬಿಡ್ತಿದ್ದ, ಇದು ನ್ಯಾಚುರಲ್ಲೇ ಬರ್ತಿದ್ದು. ಅವಾಗ ಏನಾಯ್ತದ ಅದು ಭಾಷೆ ಅದೇನೆ, ಇದು ಟೆಸ್ಟ್ ಅನುಭವದ ಭಾಷೆ ಇದು. ಅಂದರೆ ಅಸತ್ತು ಅಂತ ಹೇಳ್ತಾನೆ ಹೊರತು ಏನು ಹೇಳೋದು ಅಂಜುವಸ್ತ್ರೀ ಅಂತ ಹೇಳೋದಿಲ್ಲ. ಇದು ಮತ್ತೆ ಯಾತಕ್ಕೆ ಹೇಳಿದ್ದು ಅಂದರೆ ಆಚಾರ್ಯದನ್ನೆಲ್ಲ ಒತ್ತಿ ಹೊತ್ತು ಹೇಳ್ತಾ ಇದ್ದಾರೆ. ಆ ಮೇನ್ ಕಾನ್ಸೆಪ್ಟ್ ಮೇಲೆ ಅವ್ರು ಇಡೀ ಮತ ನಿಲ್ಲಿಸಿರೋದು. ಅದನ್ನೇ ತೆಗೆದು ಹಾಕಿಬಿಟ್ರೆ ಪೂರ್ತಿ ಫೌಂಡೇಶನ್ನೇ ಬ್ಲಾಸ್ಟ್ ಮಾಡಿದಾಗ ಆಗ್ತದೆ. ಅದೊಂದಕ್ಕೆ ಉತ್ತರ ಕೊಡದೆ ಎಷ್ಟು ಉತ್ತರ ಕೊಟ್ಟರು ಕೂಡ ಅದು ಉತ್ತರ ಅಂತ ಅನಿಸೋದಿಲ್ಲ. ಸದಸತೋ ದ್ವಯೋರೇವ ಸರ್ವೈರನುಭೂಯಮಾನತ್ವಾತ್, ಎಲ್ಲನೂ ಬರೋದು ಎರಡೇ ಎರಡು, ಸತ್ತೊಂದು ಅಸತ್. ಇದು ಯಾವುದು ಅಸತ್ ಅನ್ನೋದು ಇಲ್ಲ ಅಂತ ಅನುಭವಕ್ಕೆ ಬಂತು, ಸತ್ತವು ಇದೆ ಅಂತ ಅನುಭವಕ್ಕೆ ಬಂತೆ ಹೊರತು ಇನ್ನೊಂದು ಪದ ಸದಸತ್ ಎಂಬುದು ಇರಲಿಕ್ಕೆ ಪದನೇ ಟರ್ಮ್, ಅದು ಕಾಂಟ್ರಾಡಿಕ್ಟರಿ ಟರ್ಮ್. ಅದು ರೌಂಡ್ ಸ್ಕ್ವೇರ್ ಅಂತ ಹೇಳಿದ ತಕ್ಷಣ ಏನಾಯ್ತದು, ರೌಂಡ್ ಆಗಿದ್ದರೆ ಸ್ಕ್ವೇರ್ ಅಲ್ಲ, ಸ್ಕ್ವೇರ್ ಆಗಿದ್ದರೆ ರೌಂಡ್ ಅಲ್ಲ, ಆದ್ದರಿಂದ ನಾನ್ ಎಕ್ಸಿಸ್ಟೆಂಟ್ ಅಷ್ಟೇ. ಅಥೋ ಅನಿರ್ವಚನೀಯಾಭಾವಾದ್ ಅಸತಃ ಪ್ರತೀತಿ ಅನಂಗೀಕಾರಾತ್ ಪ್ರತೀಯಮಾನತ್ವಾಚ್ಚ ಭೇದಸ್ಯ ಸತ್ವಪ್ರಾಪ್ತೇ ನ ಅದ್ವಿತೀಯತ್ವಂ ಯುಜ್ಯತೆ. ಈಗ ಅಥೋ ಅನಿರ್ವಚನೀಯಾಭಾವಾತ್ ಅಸತಃ ಪ್ರತೀತಿ ಅನಂಗೀಕಾರಾತ್, ಅನಿರ್ವಚನವದಿಲ್ಲ, ನೀನು ಅಸತ್ಯ ಪ್ರತೀತಿ ಒಪ್ಪಿಲ್ಲ. ಪ್ರತೀಯಮಾನತ್ವಾಚ್ಚ ಭೇದಸ್ಯ, ಭೇದ ಎಲ್ಲ ಕಡೆ ಕಾಣಿಸ್ತಾ ಇದೆ ಅಂದಮೇಲೆ ಭೇದ ಏನಾಯ್ತು ಈಗ ಸತ್ಯ ಅಂತ, ಭೇದ ಸತ್ಯ. ಅವನು ಯಾತಕ್ಕೆ ಬಂದಿದ್ದ ಪ್ರಶ್ನೆ ಇದು, ವಿಷ್ಣು ಸರ್ವತ್ವದ ಪ್ರಶ್ನೆ ಬರೋದು ಯಾವಾಗ ಅಂದರೆ ನಮ್ಮಿಂದ ಭಿನ್ನನಾದ ವಿಷ್ಣು ಅಂತ ಒಬ್ಬನು ಇದ್ದಾನೆ ಅಂತ ಆದರೆ ಸರ್ವತ್ವ ಪ್ರಶ್ನೆ ಬರೋದು. ಅದೇ ಇಲ್ಲ ಅಂದರೆ ಇಲ್ಲ, ಅಭೇದ ಇಲ್ಲ, ಭೇದನೇ ಇದೆ. ಇನ್ನು ಉಳಿದೆಲ್ಲ ಶುರುವಾಯಿತು ಹೇಳೋದಕ್ಕೆ. ಪ್ರಾಪ್ತೇ ನ ಅದ್ವಿತೀಯತ್ವಂ ಯುಜ್ಯತೆ. ಯಾರಿಗೆ ಅದ್ವಿತೀಯತ್ವಂ? ದೇವರೊಬ್ಬನೇ ಇದ್ದಾನೆ. ಅದು ಪದಕ್ಕೆ ಏನರ್ಥ ಅಂದರೆ ಇನ್ನೊಂದು ಪದಾರ್ಥ ಇಲ್ಲ ಅಂತ ಅರ್ಥ ಅಂತ ಮಾಡಿದ್ದು ಅಲ್ಲ, ಅವನಂಥವನಿಲ್ಲ ಅಷ್ಟೇ, ಅವನೊಬ್ಬನೇ ಜಗದೇಕ ವೀರ. ಆ ಊರಿಗೆ ಅವನೊಬ್ಬನೇ ರೀ ಅಂತಾರೆ, ಅವರು ಒಬ್ಬರೇ. ಒಬ್ಬನೇ ಇದ್ದರೆ ಊರೇ ಆಗಲ್ಲ. ಫಸ್ಟ್ ಅದು ಊರಾಗಬೇಕಾದ್ರೆ ಏನಾಗಬೇಕು, ತುಂಬ ಜನ ಇದ್ದರೆ ಊರು ಅಂತಾಗೋದು. ಮತ್ತು ಊರಿಗೆ ಒಬ್ಬನೇ ಅಂದರೆ ಮುಖ್ಯ ಅಂತ ಅರ್ಥ ಆಗುತ್ತೆ. ಒಬ್ಬನೇ ಅಂದರೆ ಅಂದಂಥವ್ನು ಇನ್ನೊಬ್ಬನಿಲ್ಲ. ಎಷ್ಟೋ ಜನ ಊರಿಗೆ ಹೋಗ್ತಾರೆ, ಮುಖ್ಯ ಕೆಲಸ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಹೇಳ್ತಾರೆ ಆ ಊರು ನಂಗೆ ಗೊತ್ತು ಅಂದ್ಬಿಡ್ತಾರೆ. ಆಮೇಲೆ ಆ ಊರು ಏನೂ ಗೊತ್ತಿಲ್ಲ ಅವನಿಗೆ, ಕೆಲಸ ಆಗಿ ಆ ಊರು ಕೆಲಸ ಆ ಊರು ಮಟ್ಟಿಗೆ ಗೊತ್ತವ್ರು ಅಷ್ಟೇ. ಪ್ರಧಾನವಾದ ಕೆಲಸ ಆಗಿಬಿಟ್ರೆ ಕಾಯ್ತು. ಬೆಂಗಳೂರಿಗೆ ಬಂದವ್ರು ಎಷ್ಟೇ ನೋಡ್ತಾರೆ ಅವರು, ಒಂದು 3-4 ನೋಡ್ಕೊಂಡು ಬೆಂಗಳೂರು ನೋಡಿದೆ ಅಂತ ಹೋಗ್ಬಿಡ್ತಾರೆ, ಮೈಸೂರು ನೋಡಿದೆ ಅಂತ ಹೋಗಿ. ಕಾಶಿಗೆ ಹೋದವರು ಅಷ್ಟೇ, ಯಾವ ಊರಿಗೆ ಹೋದರೂ ಕೂಡ ಪೂರ್ತಿ ನೋಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಲ್ಲಿದ್ದವರು ನೋಡಿರಲ್ಲ, ಹೋದವರಲ್ಲ. ಬೆಂಗಳೂರಿನಲ್ಲಿ ಎಷ್ಟೋ ಪಕ್ಕ ಬೇರೆಯವ್ರಿಗೆ ಗೊತ್ತಿಲ್ಲ, ಎಷ್ಟೋ ಕೇಳಿದರೆ ಎಷ್ಟೋ ವರ್ಷ ಇದ್ದಾರೆ ಅಷ್ಟೇ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಪ್ರಸಂಗ ಬಂದಿಲ್ಲ ಅವ್ರಿಗೆ ತಿಳ್ಕೊಳ್ಳೋದಕ್ಕೆ. ಆ ರೀತಿ ತಿಳ್ಕೊಂಡು ಎಲ್ಲ ತಿಳ್ಕೊಳ್ಳೋದು ಅದು ಒಂದು ಯೋಚನೆ ಮಾಡಿದರೆ ಎಂಡೇ ಇಲ್ಲ. ಹಳ್ಳಿಗಳಲ್ಲಿ ಕೊನೆಯ ಪಕ್ಷ ಊರಿನ ಜನ ಎಲ್ಲ ಗೊತ್ತಿರ್ತಾರೆ, ಇಲ್ಲ ಎಕ್ಸ್ಟೆನ್ಷನ್ ಜನ ಕೂಡ ಗೊತ್ತಿರೋದಿಲ್ಲ, ಆ ಬೀದಿಯಲ್ಲಿರೋ ಎಲ್ಲರೂ ಕೂಡ ಗೊತ್ತಿರೋದಿಲ್ಲ. ಅತ್ಯಂತ ಅನಿವಾರ್ಯ ಅದು. ಆದರೂ ನಮಗೇನು ಅಲ್ಲಿದ್ದ ಏರಿಯಾ ಗೊತ್ತು ಅಷ್ಟೇ. ಈ ರೀತಿ ಉಪಯೋಗಿಸ್ತಾರೆ ಹೊರತು ಅವ್ರ ಪ್ರಕಾರ ಅವ್ರು ಏನು ತಲೆ ತುಂಬಿಸಿದ್ದಾರೆ ಗೊತ್ತಾ, ಬ್ರಹ್ಮ ಒಬ್ಬನು ಇನ್ನೊಂದು ಪದಾರ್ಥ ಇದ್ದು ಬಿಟ್ಟರೆ ಏನಾಗುತ್ತೆ, ಅವನಿಗೆ ಅಫೆಕ್ಟ್ ಆಗುತ್ತೆ, ಅವನಿರಬಾರ್ದು ಇನ್ನೊಬ್ಬರು. ಏಕಮೇವ ಅದ್ವಿತೀಯಂ, ಅವನೊಬ್ಬನೇ ಇರಬೇಕು. ಸೊ ಬ್ರಹ್ಮತತ್ವ ಒಪ್ಪಿದ ಮೇಲೆ ಬೇರೆ ತತ್ವ ಇಲ್ಲ ಅಂತ ಆಗಬೇಕು. ಇದು ಯಾವಾಗ ಸರಿ ಅಂತ ಹೇಳಿದೆ, ಈ ಮಾತು ಯಾವಾಗ ಸರಿ ಇದು, ಪರಸ್ಪರ ವಿರುದ್ಧ ವಸ್ತುಗಳಾಗಿದ್ದರೆ ಬೆಳಕಿದೆ ಅಂದರೆ ಕತ್ಲೆ ಇಲ್ಲ, ಕಣ್ಣು ಮುಚ್ಕೊಂಡು ಹೇಳ್ತಾರೆ. ಕತ್ಲೆ ಇದೆ, ಬೆಳಕಿಲ್ಲ. ಹಾಗೆ ಬ್ರಹ್ಮ ಜೀವರಿಗೆ ಏನಿಲ್ಲ, ವಿರೋಧ ಇಲ್ಲ. ಬ್ರಹ್ಮ ಇದ್ದರೆ ಜೀವ ಇರಬಾರ್ದು ಅಂತ ಎಲ್ಲಿದೆ? ತಾವೇ ಮಾಡ್ಕೊಂಡು ನಿಯಮ. ಆತ್ಮಗಳು ಅನಂತ ಆತ್ಮಗಳಿದೆ, ಪರಮಾತ್ಮ ಒಬ್ಬನೇ ಅಷ್ಟೇ ಹೊರತು ಅನಂತ ಆತ್ಮಗಳಿಗೆ ತಪ್ಪೇನಿದೆ ಅದರೊಳಗೆ? ಇದನ್ನು ಈ ತಲೆಯಲ್ಲಿ ಕೂಡಿಸ್ಬಿಟ್ಟು ಜನಕ್ಕೆ ಏನಾಯಿತು, ಅದ್ವೈತ ಅಂಬುದು ಯಾತಕ್ಕೆ ಗ್ರೇಟ್ ಅಂದರೆ ದೇವರು ಒಬ್ಬನೇ ಇನ್ನೊಂದು ಯಾವ ವಸ್ತು ಅವಕಾಶವೇ ಇಲ್ಲ. ಅದಿದ್ಮೇಲೆ ಇನ್ನೊಂದು ಹೇಗ್ರಿ ಇರುತ್ತೆ ಕೇಳ್ತಾರಷ್ಟೇ, ಯಾಕೆ ಇರಬಾರ್ದು ಅಂತ ಕೇಳಿ ಉತ್ತರ ಇಲ್ಲ ಅದಕ್ಕೆ. ಕೇಳೋ ಪ್ರಶ್ನೆ ಬಂತೆ ಹೊರತು ಬೆಳಕಿದ್ದರೆ ಕತ್ಲಿರಬಾರ್ದು. ಕರೆಕ್ಟ್ ಅದು. ಪರಸ್ಪರ ವಿರುದ್ಧ ವಸ್ತುಗಳು. ಒಂದು ಗೋವಿದೆ, ಗೋವಿನ ಕರು ಇದೆ, ತಪ್ಪೇನಿದೆ ಅದಕ್ಕೆ? ಗೋವಿನ ಪ್ರಕಾರ ಗೋವಿನೊಂದು 1000 ಗೋವುಗಳಿದೆ, ತಪ್ಪಿಲ್ಲ. ಒಂದು ಹುಲಿ ಇರಲಿಕ್ಕಾಗಲ್ಲ. ಹುಲಿ ಗೋವು ಜೊತೆಗಿದೆ ಅಂದರೆ ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ, ಏನೋ ಇರಬೇಕು. ಇಲ್ಲ ಸುಳ್ಳು ಏನೋ ಇರಬೇಕಷ್ಟೆ, ಆ್ಯಸ್ ಇಟ್ ಈಸ್ ಸಾಧ್ಯ ಇಲ್ಲ. ಗೊತ್ತಾಯ್ತು? ಇಲ್ಲಿ ಹಾಗಲ್ಲ, ಬ್ರಹ್ಮಜೀವರು ವಿರೋಧಿಗಳು ಅವರು ಅಲ್ಲ. ಬ್ರಹ್ಮ ಇರಲಿ, ಜಡ ಪದಾರ್ಥ ಇರಲಿ, ಏನು ವಿರೋಧ ಇಲ್ಲ.
ಇನ್ಫ್ಯಾಕ್ಟ್ ಇನ್ನೊಬ್ಬರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗೋದು ತುಂಬ ಜನ ಇದ್ದು ಅವಾರ್ಡ್ ಅವ್ರಿಗೆ ತುಂಬ ಜನ ಇದ್ದರೆ ಬರೋದೇ ಇಲ್ಲ. ಗೊತ್ತಾಯ್ತಾ? ನಿಮ್ಮ ಧರ್ಮಾತ್ಮ ಇದು ಅದ್ವಿತೀಯ, ಇನ್ನೊಬ್ಬನು ಇಲ್ಲೇ ಇಲ್ಲ. ಕಾರಣ ಅಂಥವನು ಇನ್ನೊಬ್ಬನಿಲ್ಲ. ವೆರಿ ಸಿಂಪಲ್ ಅದು. ಅಂಥವನಿಲ್ಲ, ಆಗೋದು ಗ್ರೇಟ್ ಆಯಿತು. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಮಾತು ಇದು ಹೇಳಿ ಮುಂದೆ ಉಪನಿಷತ್ತು ಶುರು ಮಾಡ್ತಾರೆ. ತತ್ವಮಸಿ ವಾಕ್ಯ ಅರ್ಥ ಶುರುವಾಗುತ್ತೆ. ಇದಾದ ತಕ್ಷಣವೇ ಅಲ್ಲಿ ವರ್ಡ್ಸ್ ಎಲ್ಲ ಕೋಟ್ ಮಾಡಿಬಿಟ್ಟು ಇಲ್ಲಿ ಎಷ್ಟು ಆ ಚಾಂದೋಗ್ಯ ಭಾಷೆಯಲ್ಲಿ ಎಷ್ಟು ಬರೆದಿಲ್ಲ ಸರಿ ಇಲ್ಲಿ ಬರೀತಾ ಇದ್ದಾರೆ. ದೊಡ್ಡ ಕೊಟೇಶನ್ ಕೊಟ್ಟು ಮುಗಿಸ್ಬಿಡ್ತಾರೆ. ಅದನ್ನು ಇಲ್ಲೆಲ್ಲ ಡಿಸ್ಕಷನ್ ಮಾಡಿ ಹಾಕಿಬಿಟ್ಟಿದ್ದಾರೆ ಆಗಲೇ. ಇದನ್ನು ಓದಿ ಹೋಗ್ಬಿಟ್ಟು ಅದನ್ನು ಓದ್ಬಿಟ್ರೆ ಉಪನಿಷತ್ತಿನ ಭಾಗ ಎಷ್ಟೋ ನಮಗೆ ಕ್ಲಾರಿಟಿ ಬರೋದಿಲ್ಲ. ಇಲ್ಲಿ ಓದಾಗಲೇ ಕ್ಲಾರಿಟಿ ಸಿಗೋದು. ಅದಕ್ಕೆ ಇದು ತತ್ವನಿರ್ಣಯ ಅದು ಏನು ಮಾಡಿದ್ದಾರೆ ಆಚಾರ್ಯರು ಅಂದರೆ ಯಾವ ಗ್ರಂಥ ಓದಿದ್ರೂ ಅರ್ಥ ಆಗಬೇಕು. ಇದು ಓದಿಬಿಟ್ಟಿದ್ರೆ ಉಪನಿಷತ್ತು ಸೂತ್ರ ಏನು ಬೇಕಾದರೂ ಓದಿ, ಗೀತಾ ಈ ಬ್ಯಾಕ್ಗ್ರೌಂಡ್ ಮೇಲೆ ಅರ್ಥ ಆಗಬೇಕು. ಆ ರೀತಿ ಬರೆದಿರೋದ್ರಿಂದ ಇದು ಓದದೇ ಹೋಗಿಬಿಟ್ರೆ ಅದು ಪೂರ್ತಿ ಓದಬೇಕು. ಅಲ್ಲಿ ಚೂರು ಓದಿದ್ರೆ ಉಪಯೋಗ ಇಲ್ಲ. ಪೂರ್ತಿ ಓದಿಬಿಟ್ರೆ ಕಂಪ್ಲೀಟ್ ಗ್ರಿಪ್ ಸಿಗುತ್ತೆ. ಅದಕ್ಕೆ ಏನಂತ ಹೇಳಿದ್ರು ಅವರು, ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಒಬ್ಬ ಅರ್ಜುನ ಉತ್ತರಗ್ರಹಣ ಕಾಲಕ್ಕೆ ಒಬ್ಬನೇ ಗೆದ್ದನಲ್ಲ, ಇದೊಂದು ಓದಿಬಿಟ್ರೆ ವಾದಿಗಳನ್ನ ಗೆಲ್ಲಬಹುದು ಅಂಥೇಳಿ ತಿಳಿಸಿದ್ದಾರೆ. ಅದು 100% ಕರೆಕ್ಟ್.